ಸರ್, ಇಲ್ಲಿವರೆಗೂ ನಾವು ಭಾರತದ ಇತಿಹಾಸವನ್ನು ಅಥವಾ ದಲಿತರ ಇತಿಹಾಸವನ್ನು ನೋಡಿದಾಗ ಯಾವಾಗಲೂ ಎಸ್ಸಿಸನ್ನು ಹೋಮೋಜಿನಸ್ ಗ್ರೂಪ್ ಅಂತ ಹೇಳಲಾಗ್ತಿತ್ತು. ಬಟ್ ಈಗ ನಿಮಗೆ ನೀವೇ ಡಿವೈಡ್ ಆಗ್ತಿದ್ದೀರಾ ಅಂತ ಅನ್ನಿಸ್ತಿದ್ಯಾ, ಎಟ್ರೋಜಿನಸ್ ಅಂತ ಹೇಳ್ಕೊಂಡು? ಏನಕ್ಕೆ ಇದನ್ನು ಕೇಳ್ತಿದ್ದೀನಿ ಅಂದರೆ, ಇಲ್ಲಿವರೆಗೂ ಎಸ್ಸಿಸ್ ಏನಕ್ಕೆ ಅಂದರೆ ಹಿಂದೂಗಳಲ್ಲಿ ಆಯ್ತಪ್ಪ ಅನ್ಯಾಯಕ್ಕೆ ಒಳಗಾಗ್ತಿತ್ತು, ಆ ಕಾರಣಕ್ಕೆ ರೆಪ್ರೆಸೆಂಟೇಷನ್ ಬೇಕಿತ್ತು, ಆಗ ನಾವೆಲ್ಲ ಒಂದು ಅಂತ ಜೊತೆಲಿದ್ರಿ. ಆದರೆ ನಿಮ್ಮ ನಡುವೆ ಯಾವಾಗ ಐರಾರ್ಕಿ ಬರಲಿಕ್ಕೆ ಪ್ರಾರಂಭ ಆಯಿತು ಅಥವಾ ಡಿಫ್ರೆನ್ಸಸ್ ಬರಲಿಕ್ಕೆ, ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಹೇಳಿದರು, ಯಾವಾಗ ಈ ರೀತಿ ಗ್ರೇಡೆಡ್ ಇನ್ಇಕ್ವಾಲಿಟಿ ಬರಲಿಕ್ಕೆ ಪ್ರಾರಂಭ ಆಯಿತು ಆಗ ನೀವು ನಿಮ್ಮಲ್ಲೇ ಏನಂತ ಕೇಳ್ತೀರಾ, ಗಿವ್ ಅವರ್ ಶೇರ್ ಟು ಅಸ್, ಅಂದರೆ ನಮ್ಮ ಶೇರ್ ನಮಗೆ ವಾಪಸ್ ಕೊಡಿ ಅಂತೇಳಿ ನೀವೇ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಿದ್ದೀರಾ. ಅಲ್ಲಿಗೆ ಹೋಮೋಜಿನಸ್ ಗ್ರೂಪ್ ಇದ್ದಿದೆ ಎಟ್ರೋಜಿನಸ್ ಆಗ್ತಿದೆ. ಅದಕ್ಕೆ ಏನಕ್ಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ನೀವು ಸದಾಶಿವ ಆಯೋಗವನ್ನು ನೋಡಿದಾಗ 101 ಕ್ಯಾಸ್ಟ್ಗಳು ಅಂತ ನಾವೇನು ಹೇಳ್ತೀವಿ ಎಸ್ ಸಿಗಳಲ್ಲಿ, ಆ 101 ಕ್ಯಾಸ್ಟನ್ನು 4 ಗುಂಪುಗಳನ್ನಾಗಿ ಡಿವೈಡ್ ಮಾಡ್ತಿದ್ದೀರಾ. ಎಡ ಅಂತ ಮಾಡ್ತೀರಾ, ಬಲ ಅಂತ ಮಾಡ್ತೀರಾ, ಅಥವಾ ಇನ್ನೊಂದು ಅದರ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಮಾಡ್ತೀರಾ, ಇನ್ನೊಂದು ಟಚಬಲ್ಸ್ ಅಂತ ಮಾಡ್ತೀರಾ. ಏನು ಎಡ ಮತ್ತು ಬಲ ಅಂದ್ರೇನು? ಏನಕ್ಕೆ ನೀವು ಇನ್ನೂ ಹೋಮೋಜಿನಸ್ ಉಳ್ಕೊಂಡಿಲ್ಲ, ಏನಕ್ಕೆ ಎಟ್ರೋಜಿನಸ್ ಆದ್ರಿ? ಯಾಕೆ ನಾವು ಹೋಮೋಜಿನಿಯಸ್ ಆದ್ವಿ ಎಟ್ರೋಜಿನಿಯಸ್ ಆಗಿದ್ವಿ ಅನ್ನೋದು ಪ್ರಶ್ನೆ ಅದು ಆಗೋ ಪ್ರಶ್ನೆ ಬರಲ್ಲ, ಇರೋದೇ ಹಾಗೆ. ಓಕೆ. ಇಂಡಿಯಾ ಇಟ್ ಸೆಲ್ಫ್ ಇಸ್ ಅನ್ ಎಟ್ರೋಜಿನಿಯಸ್ ಸೊಸೈಟಿ. ಇಲ್ಲಿ ಹೆಂಗಾಗಿದೆ ಅಂದರೆ, ಭಾರತ ದೇಶದಲ್ಲಿ 2004 ಇ ವಿ ಚೆನ್ನಯ್ಯ ಜಡ್ಜ್ಮೆಂಟಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೋಮೋಜಿನಸ್ ಗ್ರೂಪ್ ಅಂತ ಹೇಳ್ತಾರೆ. ಅದನ್ನೇ ಈಗ ಥಿಯರಾಟಿಕಲ್ ನಾವು ಎಷ್ಟೇ ಮಾತಾಡ್ಬೋದು. ಓಕೆ. ಬಟ್ ಒಂದು ಈ ದೇಶದ ಇಡೀ ಸಾಮಾಜಿಕ ವ್ಯವಸ್ಥೆ ನೋಡಿದಾಗ ನೀವು ನೋಡಿ, ಯಾವುದೇ 2 ಜಾತಿಗಳು ಈ ದೇಶದಲ್ಲಿ ಸಮಾನ ಜಾತಿಗಳು ಇಲ್ಲವೇ ಇಲ್ಲ. ಓಕೆ. ಒಂದು ಜಾತಿ ಇನ್ನೊಂದು ಜಾತಿಯ ಮೇಲಿರ್ತದೆ, ಅಥವಾ ಒಂದು ಜಾತಿ ಇನ್ನೊಂದು ಜಾತಿಯ ಕೆಳಗಿರ್ತದೆ. ಉದಾಹರಣೆಗೆ ಭಾರತ ದೇಶದಲ್ಲಿ ನಾವು ಭಾಳ ಶ್ರೇಷ್ಠ ಜಾತಿ, ಭಾಳ ದೊಡ್ಡ ಜಾತಿ, ಕ್ಯಾಸ್ಟಲ್ಲಿ ಈಕ್ವಲ್ಸ್ ಅಂತ ಯಾರು ಇಲ್ಲ, ಎಲ್ಲ ಅನ್ಈಕ್ವಲ್ಸ್. ಅದನ್ನೇ ಹೇಳ್ತಾ ಇದ್ದೀನಿ ನಾನೀಗ. ನಾವು ಎಲ್ಲರಿಗಿಂತ ಉತ್ತಮರು, ನಾವು ಭಾಳ ಶ್ರೇಷ್ಠ ಜಾತಿ ಅನ್ನುವಂಥ ಬ್ರಾಹ್ಮಣರಿದ್ದಾರಲ್ಲ, ಬ್ರಾಹ್ಮಣರನ್ನ ಪೈಕಿನೂ ಬಹಳಷ್ಟು ಜಾತಿಗಳಿದ್ದಾವೆ. ಅದರಲ್ಲೂ ಅವ್ರು ಹೇಳ್ತಾರೆ, ನಾವು ಈ ಬ್ರಾಹ್ಮಣರಿಗಿಂತ ನಾವು ಶ್ರೇಷ್ಠರು, ಇವ್ರಿಗಿಂತ ನಮಗೆ ಕನಿಷ್ಠರು ಅಂತ ಅವ್ರು ಹೇಳ್ಕೊತಾರೆ. ಹಾಗೆ ಶೆಡ್ಯೂಲ್ ಕಾಸ್ಟ್ ಯಾರು ಭಾಳ ಕೆಳಮಟ್ಟದ ಸಮುದಾಯಗಳಂತ ಹೇಳ್ತೀವೋ ಅವರಲ್ಲೂ ಕೂಡ ಅಷ್ಟೇ, ನಾನು ಶ್ರೇಷ್ಠ, ನಾನು ಕೆಳಗೆ, ನಾನು ಮೇಲೆ ಅನ್ನುವಂಥದ್ದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಈಗ ಅದು ಜಾತಿ ಸೈಕಾಲಜಿ. ಅದು ದಟ್ ಇಸ್ ಯಾಕೆ ಇವತ್ತು ಕೂಡ ಜಾತಿ ವ್ಯವಸ್ಥೆ ಭಾರತ ದೇಶದಲ್ಲಿ ಉಳ್ಕೊಂಡಿದೆ ಅಂದರೆ ಬಿಕಾಸ್ ಆಫ್ ದಿಸ್ ಸೈಕಾಲಜಿ. ಅಲ್ಲ, ಈಗ ಹೇಳ್ತಿರೋದು ಯಾವ ರೀತಿ ಇದೆ ಅಂದರೆ, ಅಲ್ಲ ಇರೋದು ಸೊಸೈಟಿಯಲ್ಲಿ ಹಂಗೆ ಬೇರೆ ವಿಚಾರ ಬಂದಾಗ ನಮ್ಮನ್ನು ನಾವು ಡಾಮಿನೆಂಟ್ ನಿಮ್ಗಿಂತ ಅಥವಾ ತುಳಿಯೋದಕ್ಕೆ ಹೋಗ್ತಾರೆ. ಆದ್ರೆ ರಿಸರ್ವೇಷನ್ ಬೆನಿಫಿಟ್ಸ್ ಅಂತ ಬಂದಾಗ ನಮ್ಮನ್ನು ಮೋಸ್ಟ್ ಅಪ್ರೆಸ್ಡ್ ಅಂತ ಹೇಳ್ಕೊಳ್ತೀವಿ. ಅದನ್ನೇ ಹಾಗಾಗಿ ಏನಾಗುತ್ತೆ ಅಂದರೆ, ನೀವು ಹೇಳಿದಾಗೆ ನಾವು ಯಾವತ್ತೂ ಕೂಡ ಖಂಡಿತವಾಗ್ಲೂ ಹೋಮೋಜಿನಿಯಸ್ ಸಿಗಿಲ್ಲ, ಎಟ್ರೋಜಿನಿಯಸ್ ಗ್ರೂಪ್. ಆದರೆ ನಾವು ಎಟ್ರೋಜಿನಿಯಸ್ ಗ್ರೂಪ್ ಇದ್ದರೂ ಕೂಡ ನಾವೆಲ್ಲರೂ ಸಮಾನ ಬಾಧಿತರು. ಓಕೆ. ವಿ ಹ್ಯಾವ್ ಬೀನ್ ಈಕ್ವಲಿ ಎಕ್ಸ್ಪ್ಲಾಯ್ಟೆಡ್. ಓಕೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ನಾವೆಲ್ಲರೂ ಸಮಾನ ಬಾಧಿತರು. ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಹಕ್ಕುಗಳನ್ನು ಪಡ್ಕೊಳ್ಳೋಣ ಅಂತ. ಉದಾಹರಣೆಗೆ ಇದೇ ಪ್ರಶ್ನೆಯನ್ನು ನೀವು ಹೇಳಿದ್ರಲ್ಲ, ಇದೇ ಪ್ರಶ್ನೆಯನ್ನು 1919ರಿಂದ 17-18ರಿಂದ ಸೌತ್ ಬರೋ ಸಮಿತಿ ಬಂತಲ್ಲ ಭಾರತ ದೇಶಕ್ಕೆ, ಆವಾಗಲಿಂದ ಹಿಡಿದು ಕೊನೆಯ ತನಕ ಬಾಬಾ ಸಾಹೇಬ್ರು, ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ 1935 ತನಕನೂ ಕೂಡ ಬಾಬಾ ಸಾಹೇಬರು ಯಾವಾಗ ದಲಿತರಿಗೆ ಪ್ರತ್ಯೇಕ ಚುನಾಯಿಕಗಳ ಪ್ರತ್ಯೇಕ ರಾಜಕೀಯ ಅಧಿಕಾರ ಕೇಳಿದ್ರಲ್ಲ, ಅವಾಗೆಲ್ಲವೂ ಕೂಡ ಮಹಾತ್ಮ ಗಾಂಧಿಯವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರೋ ಇದೇ ಆರ್ಗ್ಯುಮೆಂಟ್ ಇಟ್ಟಿದ್ದು. ಏನಪ್ಪ ಅಂದರೆ, ನಾವೆಲ್ಲರೂ ಒಂದು ಗುಂಪು, ನಾವೆಲ್ಲರೂ ಹಿಂದೂಗಳು. ನೀವು ಹಿಂದೂಗಳಿಂದ ದಲಿತರನ್ನ ಪ್ರತ್ಯೇಕೀಕರಿಸೋ ಮುಖಾಂತರ ನೀವು ಹಿಂದೂ ಧರ್ಮವನ್ನು ಭಾಗ ಮಾಡ್ತಾ ಇದ್ದೀರಿ, ನೀವು ಹೋಳು ಮಾಡ್ತಾ ಇದ್ದೀರಿ, ನೀವು ಅದನ್ನು ಒಡೆದಾಕ್ತಾ ಇದ್ದೀರಿ. ಹಾಗಾಗಿ ಬೇಡ, ಹಾಗಾಗಿ ನಿಮಗೆ ಪ್ರತ್ಯೇಕ ಮೀಸಲಾತಿ ಬೇಡ, ನೀವು ನಿರ್ದಯ ಉಳ್ಕೊಳ್ಳಿ ಅಂತ ಹೇಳದಂತ ಮಾತಿದು. ಅದೇ ಕಾರಣಕ್ಕೆ ಸಪ್ರೇಟ್ ಎಲೆಕ್ಟೋರೇಟ್ ಬೇಡ ಅಂತ ಹೇಳ್ತಾರೆ. ಅಂದ್ರೆ ನಾನು ಹೇಳ್ತಾ ಇದ್ದೇನೆಂದ್ರೆ, ಯಾರು ನಿಜವಾದಂಥ ಸಮಾನತಾವಾದಿಗಳಿರ್ತಾರೆ, ಯಾರು ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾರಲ್ಲ ಅವರು ಈ ಖಂಡಿತವಾಗ್ಲೂ ಈ ವಾದವನ್ನು ಒಪ್ಪಲ್ಲ. ಮತ್ತೆ ಈ ಬಿಹೇವ್ ಕೂಡ ಮಾಡಲ್ಲ. ನಾವು ಎಲ್ಲರೂ ಒಂದಾಗಿದ್ದೀವಿ ಅಂತ ಹೇಳಿ ಈಗ ಹೆಂಗಾಗಿದೆ ಅಂದರೆ, ನಮ್ಮೊಂದು ಕುಟುಂಬ, ಒಬ್ಬ ದೊಡ್ಡಣ್ಣ ಇರ್ತಾನೆ, ಒಂದು ಮನೇಲಿ 4-5 ಜನ ಮಕ್ಕಳಿರ್ತಾರೆ, ಒಂದು 10 ಎಕರೆ ಜಮೀನಿದೆ, ಅದರಲ್ಲಿ 1ನೇ ಅವನು 2ನೇ ಅವನು ಎಲ್ಲ ಆಸ್ತಿ ತಗೊಂಡು 3ನೇ ಅವನು 4ನೇ ಅವನು ಏನು ಕೊಡದೇ ಇದ್ದು ಅವ್ರು ಪ್ರಶ್ನೆ ಮಾಡಿದಾಗ, ಹೆಂಗೆ ಪ್ರಶ್ನೆ ಮಾಡ್ತೀಯಪ್ಪ, ನಮ್ಮ ಕುಟುಂಬ ಹೊಡೆದಾಗಲ್ವಾ, ನೀನು ಮಾಡ್ತಾರ ತಪ್ಪಲ್ವಾ, ನೀನು ಕುಟುಂಬನ ಪ್ರಶ್ನೆ ಮಾಡ್ತಾ ಇದೀಯಾ, ನಾವು ಒಂದಾಗಿದ್ವಿ ಹೊಡೆದಾಗಲ್ವಾ ಅನ್ನುವಂಥ ನಿಟ್ಟಿನಲ್ಲಿದೆ ಈ ಪ್ರಶ್ನೆ. ಹಾಗಾದ್ರೆ ಈಗ ಒಂದೇ ಕುಟುಂಬದಲ್ಲಿ ವೈಮನಸ್ಸು ಉಂಟಾಗಿದೆ ಅಂತಾರ? ವೈಮನಸ್ಸು ಅಲ್ಲ, ಅದು ವೈಮನಸ್ಸು ಪ್ರಶ್ನೆ. ಇದನ್ನ ಯಾರೋ ಒಬ್ಬರಿಗೆ ಲಾಭ ಜಾಸ್ತಿ ಸಿಗ್ತಿದೆ, ಇನ್ನೊಬ್ರಿಗೆ ಲಾಭ ಆಗ್ತಿಲ್ಲ ಅಂತನ. ಇದೆಲ್ಲ ಈ ತರದ ಆರ್ಗ್ಯುಮೆಂಟ್ಸ್ ಇಂದಾನೆ ಇವತ್ತು ಸಮಾಜದಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರೋದು. ನನ್ನ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಯಾವುದೇ ಒಂದಾಗ್ಲಿ ಏನಾಗುತ್ತೆ ಅಂದ್ರೆ, ನಮಗೆ ಅದರ ಸಮಸ್ಯೆಗಳು ಮತ್ತೆ ಅದರ ಲಿಮಿಟೇಷನ್ಸ್ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಯಾವುದೇ ಆಗಲಿ
ಅದರ ಎಕ್ಸಿಕ್ಯೂಷನ್ ಆದಮೇಲೆ, ಈಗ ಉದಾಹರಣೆಗೆ ಕೊರೋನಾ ಸಮಸ್ಯೆ ಬಂತು, ನಮಗೆ ಒಂದು ರೋಗ. ಆ ಸಮಸ್ಯೆ ಬಂದಾಗ ನಮಗೆ ಸದ್ಯಕ್ಕೆ ನಾವು ಆ ಸಮಸ್ಯೆಯಿಂದ ಹೊರಗೆ ಬರಬೇಕಾಗಿತ್ತು. ಆವಾಗ ಒಂದಿಷ್ಟು ಅದಕ್ಕೆ ಮೆಡಿಸಿನ್ಸು, ಇಂಜೆಕ್ಷನ್ಸು ಬಂದು, ಏನೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಸ್ ಬಂದು ಅದು ತಗೊಂಡ್ವಿ, ಸದ್ಯಕ್ಕೆ ಕರೋನಾದಿಂದ ಪಾರಾದ್ವಿ. ಆದರೆ ಅದಾದಮೇಲೆ ಸೈಡ್ ಎಫೆಕ್ಟ್ಸ್ ಆದವು ಕೆಲವು. ಆ ಸೈಡ್ ಎಫೆಕ್ಟ್ಸ್ ತಕ್ಕಂತೆ ಈಗ ಮತ್ತೆ ನಾವು ಅದಕ್ಕೆ ಏನು ಬೇಕು ಅದನ್ನ ಸರಿಪಡಿಸ್ಕೊಳ್ಳೋದು ಆಗಬೇಕಾಗ್ತದೆ. ಹಾಗೆ ಇದು ಕೂಡ ಅಷ್ಟೇ, ಮೀಸಲಾತಿ ಅನ್ನೋದಿದೆಯಲ್ಲ, ಪ್ರಾರಂಭದಲ್ಲಿ ಮೀಸಲಾತಿಯನ್ನು ಕೇಳಿದಾಗ ಗಾಂಧಿ ಮತ್ತು ಕಾಂಗ್ರೆಸ್ ಅವರು ಬೇಡ ಅಂತ ಹೇಳಿದಂಥದ್ದು ಇದೇ ಕಾರಣಕ್ಕೆ, ನಾವೆಲ್ಲ ಒಂದು ಈ ಕೊಡೋ ಮುಖಾಂತರ ಭಾಗ ಆಗ್ಬಿಡ್ತೀವಿ ಅಂತ. ಅದು ಇವತ್ತು ಶೆಡ್ಯೂಲ್ ಕಾಸ್ಟ್ಗೂ ಅಪ್ಲೈ ಆಗುತ್ತೆ. ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ತಂದಾಗ ಅವ್ರು ಇದ್ದಿದ್ದೇನೆಂದರೆ, ನಾವೆಲ್ಲರೂ ಸಮಾನ ಬಾಧಿತರು, ಎಲ್ಲರೂ ಸಮಾನವಾಗಿ ಬಾಧಿತರಾಗಿರೋದ್ರಿಂದ ಎಲ್ಲರೂ ಸಮಾನವಾಗಿ ಬರುವಂಥ ಅವಕಾಶನ ತಗೊಳ್ಳೋಣ ಅಂತ. ಆದರೆ ನಮಗೆ ಒಂದು 3-4 ದಶಕಗಳ ನಂತರ, ಅಂದರೆ ರಿಸರ್ವೇಷನ್ ಅಪ್ಲೈ ಆಗಿ 3-4 ವರ್ಷದ ನಂತರ ಗೊತ್ತಾಗಿದ್ದೇನಪ್ಪ ಅಂದರೆ, ಈ ಸಿಸ್ಟಮಲ್ಲೂ ಕೂಡ ಒಂದಿಷ್ಟು ಫ್ಲಾಸ್ ಇದ್ದಾವೆ. ಓಕೆ, ಈ ಸಿಸ್ಟಮಲ್ಲೂ ಕೂಡ ಇದು ಸರಿಯಾಗಿ ಅದು ಜಾರಿ ಆಗಲಿಕ್ಕೆ ಆಗ್ತಾ ಇಲ್ಲ. ಈಗ ಸಿಸ್ಟಮಲ್ಲಿರೋ ಫ್ಲಾಸ್ ಕಾರಣಕ್ಕೆ ಆ ಹೋಮೋಜಿನಸ್ ಗ್ರೂಪಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್, ಸಬ್ ಕ್ಯಾಟಗರೀಸ್ನ ಕಾಣ್ತಾ ಇದ್ದೀವಿ ಅಂತ. ಅಂದರೆ ಒಂದು ಸಿಸ್ಟಮ್ ಫ್ಲಾ ಇದೆಯಲ್ಲ, ಆ ಸಿಸ್ಟಮ್ ಫ್ಲಾ ಇಂದನೇ ಏನಾಗ್ತದೆ, ಅಲ್ಲಿ ಒಬ್ಬರಿಗೆ ಹೆಚ್ಚು ಅವಕಾಶಗಳು ಸಿಗುವಂಥ ವಾತಾವರಣ ಸೃಷ್ಟಿಯಾಗ್ತದೆ, ಕೆಲವ್ರಿಗೆ ಅವಕಾಶಗಳು ಇಲ್ದಿರತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತದೆ. ನಾನು ಹೇಳ್ತಾ ಇರೋದು ಆ ಜಾತಿಗಳಿಂದ ಹಂಗೆ ಆಗ್ತಾ ಇದೆ ಅಂತ ಹೇಳೋದಲ್ಲ. ದಟ್ ಈಸ್ ದ ಫ್ಲಾ ಆಫ್ ದ ಸಿಸ್ಟಮ್. ಓಕೆ, ಅದು ಸಿಸ್ಟಮಲ್ಲಿರೋ ಸಮಸ್ಯೆ. ಅದು ಈಗ ಎಡ ಮತ್ತು ಬಲ ಅಂತ ನಾವೇನು ಹೇಳ್ತೀವಿ, ಲೆಫ್ಟ್ ಮತ್ತು ರೈಟ್ ಅಂತ, ಈ ಲೆಫ್ಟ್ ಮತ್ತು ರೈಟ್ ಅನ್ನೋ ಕಾನ್ಸೆಪ್ಟು ಭಾರತ ಸ್ವತಂತ್ರವನ್ನು ಪಡೆಯೋದಕ್ಕಿಂತ ಹಿಂದೆ ಇದ್ದಂಥ ಕಾನ್ಸೆಪ್ಟಾ, ಅಥವಾ ಸ್ವತಂತ್ರ ಪಡೆದ ನಂತರ ಏನು ನೀವು ಹೇಳ್ತಿದ್ರಲ್ಲ ಸಿಸ್ಟಮ್ ಅಂತು, ಸಿಸ್ಟಮಿಂದ ಈ ಸಿಸ್ಟಮಲ್ಲಿರೋ ಫ್ಲಾಸ್ ಏನಿತ್ತು ಆ ಕಾರಣಕ್ಕಾದಂಥ ಡಿವಿಷನ್ ಆಯಿತು? ಇಲ್ಲ, ಈಗ ಬಹಳ ಜನ ಆಂಥ್ರೋಪಾಲಜಿಸ್ಟ್ಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ರೈಟು ಲೆಫ್ಟು ಅನ್ನೋಂಥದ್ದು ಅದು ಬಹುಶಃ ಮಿಡಿವಲ್ ಪೀರಿಯಡಿಂದ ಬಂದಂಥದ್ದು. ಮತ್ತು ಅದು ಯಾಕೆ ರೈಟು ಲೆಫ್ಟ್ ಅಂತ ಹೇಳ್ತಂದ್ರೆ, ರೈಟ್ ಅಂತ ಹೇಳಿದ್ರೆ ಬೇಸಿಕಲಿ ಅಗ್ರಿಕಲ್ಚರಲ್ ಬೇಸ್ಡ್ ಕಮ್ಯುನಿಟಿ. ಓಕೆ. ಲೆಫ್ಟ್ ಅಂತ ಹೇಳಿದ್ರೆ ಆರ್ಟಿಸನ್ಸ್, ಓಕೆ, ಕಸುಬು ಆಧಾರಿತವಾಗಿರ್ತಕ್ಕಂಥ ಸಮುದಾಯಗಳನ್ನ ಲೆಫ್ಟ್ ಅಂತ, ಈ ಥರದ ಭಾಗದಂತ ಆಂಥ್ರೋಪಾಲಜಿಸ್ಟ್ಗಳು. ಬೇರೆ ಏನು ಸ್ಪೆಸಿಫಿಕ್ ರೀಸನ್ ಇದೆ? ಸ್ಪೆಸಿಫಿಕ್ ರೀಸನ್, ಪ್ಯೂರ್ಲಿ ಬೇಸ್ಡ್ ಆನ್ ವಾಟ್ ದೇ ಡೂ. ಹಾಗಾಗಿ ರೈಟ್ ಅಂತ ಹೇಳಿದ್ರೆ ಯಾವ ಕಮ್ಯುನಿಟಿಗಳು ಕೃಷಿ ಆಧಾರಿತವಾಗಿರ್ತವೆ ಅವನ್ನ ನಾವು, ಈಗ ಉದಾಹರಣೆಗೆ ಒಕ್ಕಲಿಗರನ್ನು ಕೂಡ ರೈಟ್ ಅಂತ ಕರೀತಾರೆ. ಓಕೆ, ಉಪ್ಪಾರನ ರೈಟ್, ಅಗ್ರಿಕಲ್ಚರ್ ಕಮ್ಯುನಿಟಿಯಿಂದನೇ ಬಂದಿರೋರು, ಆದ್ರೆ ಅವ್ರನ್ನ ರೈಟ್ ಅಂತ ಕರೀತಾರೆ. ಯಾರು ಕಸುಬು ಇರ್ತದಲ್ಲ, ಓಕೆ, ಅವರನ್ನ ಲೆಫ್ಟ್ ಅಂತ. ಅಲ್ಲ, ಈಗ ನಾನು ಅದು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಏನಕ್ಕೆ ಅಂದರೆ ಕಾಮನ್ ಪೀಪಲ್ ಯಾರನ್ನ ಮಾತಾಡಿಸಿದಾಗ ಕೆಲವೊಂದು ಕೆಲಸಗಳನ್ನು ಅಂದರೆ ರೈಟಲ್ಲಿರೋರು ಮಾಡಲ್ಲ, ಬಟ್ ಅದನ್ನು ಲೆಫ್ಟಲ್ಲಿರೋರು ಮಾಡ್ತಾರೆ. ಆ ಕಾರಣಕ್ಕೆ ಅವ್ರಿಗೆ ಲೆಫ್ಟ್ ಅಂತ ಇಟ್ಟಿದ್ದೀವಿ ಅಂತ ಹೇಳಿ. ಆದರೆ ಏನಾದರೂ ಕೆಲಸ, ಅದನ್ನೇ ಹೇಳ್ತಾ ಇದ್ದೀನಲ್ಲ, ಒಂದು ಅಗ್ರಿಕಲ್ಚರ್ ಬೇಸ್ಡು, ಇನ್ನೊಂದು ಕಸುಬು ಆಧಾರಿತ. ಉದಾಹರಣೆಗೆ ನೀವು ಲೆಫ್ಟ್ ತಗೊಂಡಾಗ ಹೆಚ್ಚು ಅವರು ಚರ್ಮ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳು. ಸೊ ಈ ಥರದ್ದು ಒಂದು ಸಫಾಯಿ ಕರ್ಮಚಾರಿ ಅದು ಮಾಡ್ತಾರೆ. ಅದು ಈ ಸಫಾಯಿ ಕರ್ಮಚಾರಿಗಳೆಲ್ಲ ನಿಧಾನಕ್ಕೆ ಬಂದಂಥ ಇದು, ಅದರಲ್ಲಿ ಎಲ್ಲರೂ ಮಾಡ್ತಾರೆ. ಹೆಚ್ಚಿಗೆ ಈ ಕಮ್ಯುನಿಟಿಗಳು ಮಾಡೋದನ್ನ ನಾವು ನೋಡ್ಬೋದು. ಸಫಾಯಿ ಕರ್ಮಚಾರಿ ಇರ್ಬೋದು, ಅಂದರೆ ಕ್ಲೀನಿಂಗ್ ಪ್ರಾಸೆಸ್ ಅಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿರುತ್ತೆ ಇರ್ಬೋದು. ಹಾಗಾಗಿ ಅದು ರೈಟ್ ಅಂಡ್ ಲೆಫ್ಟ್ ಅಂತ. ಮತ್ತೆ ಮೂಲಕ್ಕೆ ಬರೋದಾದ್ರೆ ನೀವು ಹೇಳ್ದಂಗೆ, ಮೀಸಲಾತಿ ಜಾರಿ ಆದಮೇಲೆ ನಮಗೆ ಒಂದು 2-3 ಡೆಕೆಡ್ಸ್ ಆದಮೇಲೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಈ ಮೀಸಲಾತಿ ಇರುವಂಥ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯೊಳಗೆ ಎಲ್ಲರೂ ಸಮಾನವಾಗಿ ಬಾಧಿತವಾಗಿರ್ತಕ್ಕಂಥ ಜನ ಇದಾರಲ್ಲ, ಇಲ್ಲಿ ಇವರಿಗೆ ಸಮಾನವಾದಂಥ ಅವಕಾಶಗಳು ಸಿಗ್ತಾ ಇಲ್ಲ. ಉದಾಹರಣೆಗೆ ನೀವು OBC ತಗೊಳ್ಳಿ. ನೀವು ಒಳ ಮೀಸಲಾತಿ ಅನ್ನೋದು ಅದೇನು ಹೊಸ ಕಾನ್ಸೆಪ್ಟ್ ಅಲ್ಲ. ಓಕೆ, ಯಾಕಂದ್ರೆ OBC ಕಾಸ್ಟಲ್ಲಿ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್. ಈಗ OBCಗಳಿಗೆ ನಾವು ಒಟ್ಟು OBCಗಳಿಗೆ ಇವತ್ತು ಕರ್ನಾಟಕದಲ್ಲಿ ನಾವು 32% ಅನ್ನ ಒಟ್ಟಿಗೆ ಕೊಡ್ತಾ ಇಲ್ಲ, ಭಾಗ ಮಾಡಿದ್ದೀವಿ. 2A, 3A, 3B ಇದಂತೆ ಗ್ರೂಪ್ ಮಾಡಿ ಒಂದೊಂದು ಪಟ್ಟಿಯಲ್ಲಿ ಒಂದೊಂದು ಜಾತಿಗಳ ಲಿಸ್ಟ್ ಮಾಡಿ, ಈ ಲಿಸ್ಟಲ್ಲಿ ಬರೋರು ಮಾತ್ರ ಇಷ್ಟು %, ಅದರಲ್ಲಿ ಅವ್ರು ಬರೋರು ಯಾರು ಬೇಕಾದ್ರೂ ತಗೋಬೋದು ಅಂತ ಆಗಿದೆ. ಅದೇ ಅಲ್ಲಿ ರೀಸನ್ಸ್ ಇದೆ. ಏನಕ್ಕೆ ಅಂದರೆ ಅಲ್ಲಿ ಡೆಫಿನೆಟ್ಲಿ ಏನು ಕಸುಬನ್ನು ಆಧಾರವಾಗಿ ಇಟ್ಕೊಂಡು ಅಥವಾ ಅವ್ರು ಕೆಲವೊಂದು ಕಲ್ಚರ್ ಅಥವಾ ಪ್ರಾಕ್ಟೀಸಸ್ನ ಆಧಾರವಾಗಿ ಇಟ್ಕೊಂಡು ಡಿವೈಡ್ ಮಾಡಿದ್ದೀವಿ. ಬಟ್ ಇಲ್ಲಿವರೆಗೂ SCs ಆ ರೀತಿ ಮಾಡಿರಲಿಲ್ಲ. ಆ ವಿಚಾರಕ್ಕೆ ನಾನು ಸಬ್ ಕ್ಯಾಟಗರೈಸೇಷನ್ ವಿಚಾರಕ್ಕೆ ನಾನು ಬರ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ಲೆಫ್ಟ್ ರೈಟ್ ಅನ್ನೋದು, ಯಾಕಂದರೆ ನನಗೂ ಕೂಡ ತುಂಬ ದಿನದಿಂದ ಒಂದು ಡೌಟ್ ಇತ್ತು, ಏನಾದರೂ ಸ್ಪೆಸಿಫಿಕ್ ರೀಸನ್ ಇತ್ತು ಅಂತ. ಬಟ್ ನೀವು ಹೇಳ್ತಿದ್ರಾ ಇಲ್ಲ, ಅದು ವಾಡಿಕೆಯಿಂದ ಬಂದಿದ್ದು ಕೆಲವೊಂದು ಕೆಲಸ ಅಥವಾ ಕಸಬು ಆಧಾರಿತ ಇವರು ಅಗ್ರಿಕಲ್ಚರ್ ಮಾಡ್ತಾಯಿದ್ರು ಅಂತ. ಅದೇನೇ ಇರಲಿ. ಬಟ್ ನಾನು ಕೆಲವೊಂದು ಹತ್ರ ಓದಬೇಕಾದ್ರೆ ಕೆಲವೊಂದು ಹತ್ರ ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ, ಈ ಲೆಫ್ಟ್ ಅಂದರೆ ಯಾರು ಅಂದರೆ ಬಾಬು ಜಗಜೀವನ್ ರಾಮ್ ಅವ್ರ ಜೊತೆ ಯಾರು ಐಡೆಂಟಿಫೈ ಆಗಿರ್ತಾರೆ ಅಥವಾ ಅವರ ಫಾಲೋವರ್ಸ್ ಯಾರಿದ್ದಾರೆ ಅವ್ರನ್ನ ಲೆಫ್ಟ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬುದ್ಧಿಸಮ್ಗೆ ಕನ್ವರ್ಟ್ ಆಗಿರುವಂಥದ್ದು ಇಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡುವಂಥವ್ರನ್ನ ರೈಟ್ ಅಂತ ಹೇಳಲಾಗುತ್ತೆ. ಸೊ ಪೊಲಿಟಿಕಲ್ ಆ್ಯಂಗಲಿಂದ ನೋಡಿದಾಗ ಅವರಿಬ್ಬರಿಗೂ ಮತ್ತು ಇದಕ್ಕೆ ಏನಾದರೂ ಲಿಂಕ್ ಇದೆಯಾ? ಇದು ಕಂಪ್ಲೀಟ್ಲಿ ದಿಸ್ ಇಸ್ ಎ ಪೊಲಿಟಿಕಲ್ ನರೇಟಿವ್ ಸೆಟ್ ಬೈ ದಿ ಕಾಂಗ್ರೆಸ್ ಆ್ಯಂಡ್ ಕಾಂಗ್ರೆಸ್ ಲೀಡರ್ಶಿಪ್. ಓಕೆ, ಏನಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಈ ಕಾಲಘಟ್ಟದಲ್ಲಿ ನೀವು ಹೇಳಿದಾಗೆ
ಲೆಫ್ಟ್ ಕಮ್ಯುನಿಟಿಯವರು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜಗಜೀವನ್ ರಾಮ್ ನಮ್ಮ ನಾಯಕರು ಅಂತ ಒಪ್ಕೊಳ್ಳುವಂಥದ್ದು ಇದೆ. ಓಕೆ, ಇದೆ. ಅದಂತೇಳಿ ವೀಕ್ಷಕರಿಗೆ ಅರ್ಥ ಆಗಲಿ ಅಂತ ಲೆಫ್ಟ್ ಅಂದಾಗ ಯಾರೆಲ್ಲ ಬರ್ತಾರೆ, ರೈಟ್ ಅಂದಾಗ ಯಾರೆಲ್ಲ ಬರ್ತಾರೆ? ರೈಟ್ ಅಂತ ಹೇಳಿದ್ರೆ ವಲಯ ಮತ್ತು ಸಂಬಂಧಿತ ಜಾತಿಗಳು. ಓಕೆ, ಒಂದು 24 ಜಾತಿಗಳನ್ನ ಬರ್ತವೆ. ಹಾಗೆ ಒಂದು 29 ಜಾತಿಗಳು ಲೆಫ್ಟ್ ಮಾದಿಗ ಮತ್ತು ಸಂಬಂಧಿತ ಜಾತಿ. ಇವೆರಡರಲ್ಲಿ ಪಾಪ್ಯುಲೇಷನ್ ಯಾವ್ದ್ರಲ್ಲಿ ಜಾಸ್ತಿ ಇದೆ? ಇಬ್ಬರದು ಒಂದು 2-3% ಡಿಫರೆನ್ಸ್ ಇದೆ ಅಷ್ಟೇ. ಹೇಳೋದೇನಂದ್ರೆ ಲೆಫ್ಟ್ ಸ್ವಲ್ಪ 3% ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನ ರೀಚೆಕ್ ಮಾಡ್ಲಿಕ್ಕೆ ಈಗ ಮತ್ತೆ ಈಗ ಒಂದು ಸಮೀಕ್ಷೆ ನಡೀತಾ ಇದೆ. ಹಾಗಾದ್ರೆ ಇಬ್ಬರದು ಡಿಫರೆನ್ಸ್ ಏನ್ ಮಹಾ ಏನಿಲ್ಲ, ಒಂದು 2-3% ಡಿಫರೆನ್ಸ್ ಇರ್ಬೋದು ಅಷ್ಟೇ. ಓಕೆ, ಸೊ ಹಾಗಾಗಿ ಈ ರೈಟ್ ಟು ಲೆಫ್ಟ್ ಅನ್ನೋದು ಇದೆಯಲ್ಲ, ಮತ್ತೆ ನೀವು ಹೇಳ್ದಂಗೆ ಲೆಫ್ಟು ಜಗಜೀವನ್ ರಾಮ್ನ ಲೀಡರ್ ಅಂತ ಒಪ್ಕೋತಾರೆ, ರೈಟು ಅಂಬೇಡ್ಕರ್ನ ಒಪ್ಕೋತಾರೆ ಅನ್ನೋದು ಇದು ದಿಸ್ ಇಸ್ 50% ರೈಟ್ 50% ರಾಂಗ್. ಏನಂದ್ರೆ 50% ರೈಟ್ ಹೆಂಗೆ ಅಂದ್ರೆ ಲೆಫ್ಟಲ್ಲಿ ಇರ್ತಕ್ಕಂಥವ್ರು ಜಗಜೀವನ್ ರಾಮ್ ಅವ್ರನ್ನ ಆ ಜಾತಿಯ ಕಾರಣಕ್ಕೆ ನಮ್ಮ ಲೀಡರ್ ಅಂತ ಒಪ್ಕೊಂಡಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರೂ ಕೂಡ ಜಾತಿಯ ಕಾರಣಕ್ಕೆ ಅವ್ರು ನಮ್ಮ ಲೀಡರ್ ಅಂತ ಒಪ್ಕೊಂಡಿಲ್ಲ. ಓಕೆ, ಜಗಜೀವನ್ ರಾಮ್ ಇಸ್ ಅ ಪೊಲಿಟಿಷಿಯನ್, ಓಕೆ, ಇಸ್ ಅ ಪೊಲಿಟಿಕಲ್ ಲೀಡರ್. ಬಟ್ ವೆರಾಸ್ ಅಂಬೇಡ್ಕರ್ ಈಸ್ ಅ ಲೀಡರ್ ಇನ್ ರಿಯಲ್ ಸೆನ್ಸ್. ಓಕೆ, ಅವರು ಪೊಲಿಟಿಕಲ್ ಲೀಡರ್ ಅಲ್ಲ. ಅಂದ್ರೆ ಕಾಂಗ್ರೆಸ್ಸಿನ ವಿಚಾರ ಅಂತ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಪೊಲಿಟಿಕಲಿ ಆದಷ್ಟು ಕೂಡ ಸಪ್ರೆಸ್ ಮಾಡಬೇಕು, ತುಳಿಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದೆ. ಒಂದು ಇಂಟೆನ್ಷನಲಿ ಏನಾದರೂ ಬೇಕಂತಲೇ ಅಂಬೇಡ್ಕರ್ ಅವ್ರನ್ನ ಪೊಲಿಟಿಕಲಿ ಸೈಡಿಗೆ ಸರಿಸಬೇಕು ಅಂತೇಳಿ ಬಾಬು ಜಗಜೀವನ್ ರಾಮ್ ಅವ್ರನ್ನ ಏನಾದರೂ ಬಿಲ್ಡ್ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ಏನಕ್ಕೆ ಅಂದರೆ ಸ್ವತಂತ್ರ ಬಂದ ನಂತರ ಒಂದು 30-35 ವರ್ಷಗಳ ಕಾಲ, ಏನಕ್ಕೆ ಅಂದರೆ ಸರ್ಕಾರ ಬಂದಾಗಿನಿಂದಲೂ ಕೂಡ ಮೊದಲ 30-35 ವರ್ಷಗಳ ಕಾಲ ಬಾಬು ಜಗಜೀವನ್ ರಾಮ್ ಮಂತ್ರಿ ಆಗಿದ್ದಂಥವ್ರು. ಇದು 100% ಸತ್ಯ. ಇದು ಏನಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಪವರ್ಫುಲ್ ಆಗ್ತಾರೆ ಅಂತ ಹೇಳಿದ್ರೆ, ಅವರು ಬ್ರಿಟಿಷರನ್ನು ಇನ್ಫ್ಲುಯೆನ್ಸ್ ಮಾಡುವಷ್ಟು ಮಟ್ಟಿಗೆ, ಅವರ ತೀರ್ಮಾನಗಳ ಮೇಲೆ ಪ್ರಭಾವ ಬೀರುವಷ್ಟು ಮಟ್ಟಕ್ಕೆ ಬೆಳೀತಾರೆ ಅವರು. ಓಕೆ, ಯಾಕಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಮೊದಲನೇ ಮತ್ತು 3ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಮತ್ತು ಅದರ ನಂತರ ಆದಂಥ ಜಾಯಿಂಟ್ ಕಮಿಟಿ ಇದಕ್ಕೆ ಕಾಂಗ್ರೆಸ್ಸು ಆಗಲಿ ಗಾಂಧಿ ಆಗಲಿ ಯಾರೂ ಬರೋದೇ ಇಲ್ಲ. ಓಕೆ, ಬಟ್ ಬಾಬಾ ಸಾಹೇಬರು ಹೋಗ್ತಾರೆ. ಬಟ್ ಆದರೂ ತೀರ್ಮಾನ ತಗೋತಾರೆ ಬ್ರಿಟಿಷರು. ಅಂದರೆ ಇನ್ ದ ಆಬ್ಸೆನ್ಸ್ ಆಫ್ ದ ಕಾಂಗ್ರೆಸ್. ಅಲ್ಲ, ಈ ರೀತಿನೂ ಹೇಳ್ಬೋದಲ್ಲ, ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟೇಚರ್ ಒಂದಿರ್ಬೋದು, ಆದರೆ ಹೆಂಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಲ್ಲ. ಆದಷ್ಟು ಕೂಡ ಡಿವೈಡ್ ಆ್ಯಂಡ್ ರೂಲ್ ಪಾಲಿಟಿಕ್ಸ್ ನೀವೆಲ್ಲ ಕೇಳಿರ್ತೀರಾ. ಸೊ ಹಿಂದೂಸ್ ಅಲ್ಲೇ, ಯಾಕಂದರೆ ಈಗಾಗಲೇ ಹಿಂದೂಸ್ ಮತ್ತು ಮುಸ್ಲಿಮ್ಸ್ ಯಾವುದೇ ರೀತಿಯಲ್ಲಿ ಕೂಡ ಒಂದಾಗದ ರೀತಿಯಲ್ಲಿ ಡಿವೈಡ್ ಮಾಡಲಾಗಿತ್ತು ಈಗಾಗಲೇ. ಸೊ ಇದೇ ಸಂದರ್ಭ ಬಳಸ್ಕೊಂಡು ಮೆಜಾರಿಟಿ ಹಿಂದೂಸನ್ನು ಕೂಡ ಡಿವೈಡ್ ಮಾಡಲಿಕ್ಕೆ ಕೊಟ್ಟಿರ್ಬೋದಲ್ವಾ? ಒಂದೇನಾಗುತ್ತೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ನಾವೇನು ಮಾಡ್ತೀವಿ ಅಂದರೆ, ನನಗೆ ಅನಾನುಕೂಲ ಆಗಿದ್ದಾಗ ಅದನ್ನು ಆ ಸಿಸ್ಟಮ್ನ ವ್ಯವಸ್ಥೆನ ಅಥವಾ ಆ ಪರಿಸ್ಥಿತಿನ ನಾನು ವಿರೋಧ ಮಾಡಲಿಕ್ಕೆ ಒಂದು ಕಾರಣ ಕೊಡ್ತೀನಿ. ಓಕೆ, ಅದು ನನ್ನ ಪರ ಇದ್ದಾಗ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಈಗ ಉದಾಹರಣೆಗೆ ಸಿಂಪಲ್ ಆಗಿ ಹೇಳ್ತೀನಿ ನಾನು, ಸೈಮನ್ ಆಯೋಗ ಬಂತು ಭಾರತ ದೇಶಕ್ಕೆ. ಸೈಮನ್ ಆಯೋಗದೊಳಗೆ ನಾವು ಹೋಗೋದಿಲ್ಲ, ಯಾಕೆ ಅಂದರೆ ಅದರಲ್ಲಿ ಭಾರತೀಯರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಕಾರಣ ಕೊಡ್ತಾರೆ. ಔಟ್ ರೈಟ್ ರಿಜೆಕ್ಟ್ ಮಾಡ್ತಾರೆ ಎಲ್ಲ ಪಾರ್ಟೀಸ್. ಬಟ್ ಅದಕ್ಕಿಂತ ಹಿಂದೆ ಬಂದಂಥ ಸೌತ್ ಬರೋ ಕಮಿಟಿ ಆಗಿರ್ಬೋದು, ಅದಕ್ಕಿಂತ ಹಿಂದೆ ಬರ್ತಕ್ಕಂಥ ಮಿಂಟೋ ಮರ್ಲೆ ಇನ್ನೊಂದು ಕಮಿಟಿಗಳಿದಾವಲ್ಲ, ಅಲ್ಲೆಲ್ಲ ಭಾರತೀಯರಿದ್ರ. ಅವಾಗ ಯಾಕೆ ಕಾಂಗ್ರೆಸ್ ಅವ್ರು ಹೋಗಿದ್ರು? ಅವಾಗ ಯಾಕೆ ಈ ಆರ್ಗ್ಯುಮೆಂಟ್ ಬರಲಿಲ್ಲ? ಹಾಗಾಗಿ ಸೈಮನ್ ಆಯೋಗ ಬಂದಾಗ ಕಾಂಗ್ರೆಸ್ ಮತ್ತು ಗಾಂಧಿ ಯಾಕೆ ಬರಲಿಲ್ಲ ಅಂದರೆ, ಬೈ ದ ಟೈಮ್ ಅಂಬೇಡ್ಕರ್ ಹ್ಯಾಸ್ ಬಿಕಮ್ ಮೋರ್ ಇನ್ಫ್ಲುಯೆನ್ಷಿಯಲ್. ಸೊ ಬ್ರಿಟಿಷರಿಗೆ ಅವ್ರೇನು ಹೇಳ್ತಾರೆ, ನಾವು ಎಲ್ಲ ಪ್ರತಿನಿಧಿಗಳನ್ನು, ಎಲ್ಲ ಸಮುದಾಯಗಳ ಪ್ರತಿನಿಧಿಗಳನ್ನು, ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಮಾತಾಡಿಸ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ ವಾಟ್ ಅಂಬೇಡ್ಕರ್ಸ್ ಆರ್ಗ್ಯುಮೆಂಟ್ ವಾಸ್. ಅದು ಕರೆಕ್ಟ್ ಇದೆ. ಅವರು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಗ್ಯುಮೆಂಟನ್ನು ಒಪ್ಕೊಂಡು ಕೊಟ್ಬಿಟ್ರೆ, ನಾಳೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಬಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಖ್ಯೆಯ ಆಧಾರದ ಮೇಲೆ ಸರ್ಕಾರಗಳು ತೀರ್ಮಾನ ಆಗೋದು. ಹಾಗಾಗಿ ಸಂಖ್ಯೆಯಲ್ಲಿ ನಾವು ಕಡಿಮೆ ಇರುವಂಥ ಜನರಿಗೆ ನಾಳೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸ್ಥಾನವಿಲ್ಲದೆ ಆಗ್ತದೇನೋ ಅನ್ನುವ ಭಯದಲ್ಲಿ ಅವರು ಅಲ್ಲಂತ ರಾಜಕೀಯ ನಾಟಕಗಳನ್ನು ಆಡ್ತಾರೆ. ಸೈಮನ್ ಆಯೋಗನ ವಿರೋಧ ಮಾಡೋದು, ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗದೆ ಇರೋದು. ಆದರೆ ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಅವರು ಮಾಡಿದಂಥ ಮಾತುಗಳನ್ನು ಇಡೀ ಬ್ರಿಟಿಷ್ ಪ್ರೆಸ್ ಕೊಂಡಾಡ್ತದೆ. ಇಡೀ ಜಗತ್ತು ಹೇಳ್ತಾರೆ, ಭಾರತ ದೇಶದಲ್ಲಿ ಒಬ್ಬ ಹೊಸ ಕ್ರಾಂತಿಕಾರಿ ನಾಯಕ ಸೃಷ್ಟಿಯಾಗಿದ್ದಾನೆ, ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾನೆ, ದೇರ್ ಇಸ್ ಅ ಟ್ರೂತ್ ಇನ್ ಇಸ್ ಆರ್ಗ್ಯುಮೆಂಟ್ಸ್ ಅಂತ ಒಪ್ಕೊಳ್ತಾರೆ. ಆವಾಗ ಇವ್ರಿಗೆ ಅರ್ಥ ಆಗುತ್ತೆ, ನಾವು ನೆಕ್ಸ್ಟ್ ಹೋಗ್ಲಿಲ್ಲ ಅಂದರೆ ಎಡವಟ್ಟಾಗುತ್ತೆ ಅಂತ ಸೆಕೆಂಡ್ಗೆ ಹೋಗ್ತಾರೆ. ಸೊ ಹಾಗಾಗಿ ಇದು ಇತಿಹಾಸ. ಹಾಗಾಗಿ ಇಲ್ಲೇನಾಗುತ್ತೆ, ನಾನು ಹೇಳ್ತಿರೋದೇನೆಂದರೆ, ಬಾಬಾ ಸಾಹೇಬ್ರು ಯಾವಾಗ ಆ ಮಟ್ಟಕ್ಕೆ ಬೆಳೀತಾರೆ, ಕಾಂಗ್ರೆಸ್ನವ್ರಿಗೆ ಅವ್ರನ್ನ ಹೆಂಗೆ ಹೊಡೆಯೋದು ಅಂತ ಪ್ಲಾನ್ ಮಾಡ್ತಾರೆ. ಆವಾಗ ದೇ ಸ್ಟಾರ್ಟೆಡ್ ಡೆವಲಪಿಂಗ್ ಆಲ್ಟರ್ನೇಟಿವ್ ಲೀಡರ್ಸ್. ನೀವು ನೋಡಿ, ಮಹಾರಾಷ್ಟ್ರದಲ್ಲೇ ಬಹಳಷ್ಟು ಜನರನ್ನ ಅವ್ರು ಆಲ್ಟರ್ನೇಟಿವ್ ಬೆಳೆಸ್ತಾರೆ. ತಮಾಷೆ ಏನಂದ್ರೆ, ಅವ್ರ ಜೊತೆಗಿದ್ದವ್ರನ್ನೇ, ಅವ್ರ ಅಸಿಸ್ಟೆಂಟ್ ಆಗಿದ್ದವ್ರನ್ನೇ ಫಸ್ಟ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ಸೋಲಿಸ್ತಾರೆ. ಅಂಡ್ ಅಂಬೇಡ್ಕರ್ ಫಸ್ಟ್, ಸೆಕೆಂಡ್, ಥರ್ಡ್ ಆರ್ ಫೋರ್ತ್ ಬರ್ತಾರೆ ಅಂತ ಹೇಳಿ. ಆಮೇಲೆ ಬಾಲು ಅಂತ ಹೇಳಿ ಒಬ್ಬ ಕ್ರಿಕೆಟರ್ ಇರ್ತಾನೆ, ಬಾಲು ಪಾಲ್ವಂಕರ್ ಅಂತೇಳಿ.
ಅವರೊಬ್ಬ ಕ್ರಿಕೆಟರು, ಒಳ್ಳೆ ಕ್ರಿಕೆಟರು, ಆದ್ರೆ ಆ ಜಾತಿ ಕಾರಣಕ್ಕೆ ಆತನನ್ನ ಮುನ್ನೆಲೆ ತರ್ತಾ ಇರಲ್ಲ. ಅದನ್ನ ಐಡೆಂಟಿಫೈ ಮಾಡಿ ಆ ಮನುಷ್ಯನನ್ನ ಎಲ್ರಿಗೂ ಪರಿಚಯ ಮಾಡಿಸ್ತಾರೆ. ಆತನನ್ನು ಕೂಡ ಕಾಂಗ್ರೆಸ್ ಬಳಸ್ಕೋತಾರೆ. ಬಟ್ ವಿಪರ್ಯಾಸ ಏನು ಅಂದ್ರೆ, ಇಂಡಿಯಾ ಇವತ್ತಿಗೆ ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ನೇಷನ್ ಅಂತ ಹೇಳ್ತೀವಿ. ಅಂಡ್ ಇಂಥ ದೇಶದಲ್ಲಿ ಇವತ್ತಿಗೆ ಡೆಮೋಕ್ರಸಿ ಉಳಿತಿದೆ ಅಂದ್ರೆ ಚುನಾವಣೆ ನಡೀತಿರುವಂಥದ್ದು. ಅಂಡ್ ಚುನಾವಣೆ ನಡೆಸೋದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ಒಂದು ಇಂಡಿಪೆಂಡೆಂಟ್ ಬಾಡಿ. ಅಸ್ಯೂಮ್ ದಟ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗ್ತಿದೆ ಅಂತ. ಅಂಡ್ ಅದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಹೇಳಲಾಗಿದೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇವತ್ತಿಗೆ ಬೇಸಿಸ್ ಆಗಿರುವಂಥದ್ದು ಡೆಮೋಕ್ರಸಿಗೆ. ಅಂತ ಕಾನ್ಸ್ಟಿಟ್ಯೂಷನ್ ಅನ್ನ ರಚನೆ ಮಾಡಿಕೊಟ್ಟಿದ್ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆದ್ರೆ ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನರಿಗೋಸ್ಕರ ಅಂದ್ರೆ ಎಲ್ಲರಿಗೂ ಕೂಡ ವೋಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ನೀವು ಈಗಾಗಲೇ ಹೇಳಿದ್ರಿ. ಆದರೆ ಅಂಥ ವ್ಯಕ್ತಿನೇ ಭಾರತದಲ್ಲಿ ಚುನಾವಣೆಯಲ್ಲಿ ಸೋಲಿಸ್ತಾರೆ ಒಂದಲ್ಲ ಎರಡೆರಡು ಬಾರಿ ಅಂದರೆ ಅದು ವಿಪರ್ಯಾಸನೇ ಅಲ್ವಾ? ಅದು ಕಹಿ ಸತ್ಯ. ಹೌದು. ಒಂದು. ಎರಡನೇದೇನೆಂದ್ರೆ ಬಹಳ ಮುಖ್ಯ, ನಾನು ಹೇಳ್ದಂಗೆ ಕಾಂಗ್ರೆಸ್ನವರು ಆಲ್ಟರ್ನೇಟಿವ್ ಲೀಡರ್ಶಿಪ್ನ ಟ್ರೈ ಮಾಡ್ತಾರೆ. ಅಲ್ಲೇನಾಗುತ್ತೆ, ಮಹಾರಾಷ್ಟ್ರದಲ್ಲಿ ಫೇಲ್ ಆಗ್ತಾರೆ ಅವರು. ಓಕೆ. ದೇ ಫೇಲ್. ಆವಾಗ ಏನು ಮಾಡ್ತಾರೆ, ಆಲ್ ಇಂಡಿಯಾ ಲೆವೆಲ್ ಏನು ಟ್ರೈ ಮಾಡ್ಲಿಕ್ಕೆ ಆಗುತ್ತಾ ಅಂತೇಳಿ ಆವಾಗ ಅದರಲ್ಲೂ ಕೂಡ ಸೇಮ್ ಕಮ್ಯುನಿಟಿಯಲ್ಲಿ ತೊಂದರೆ ಆಗಲ್ಲ ಅಂತೇಳಿ ಆವಾಗ ಚಮಾರ್ಗಳ ಪೈಕಿ ಬಾಬು ಜಗಜೀವನ್ ರಾಮ್ನ ಐಡೆಂಟಿಫೈ ಮಾಡ್ತಾರೆ. ಮತ್ತೆ ಇನ್ನೊಂದು, ಇದಕ್ಕೆ ಹೇಳೋದಕ್ಕಿಂತ ಮೊದಲು ನಾನು ಬಹಳ ಮುಖ್ಯವಾಗಿ ಯಾರು ಜಗಜೀವನ್ ರಾಮ್ ನಮ್ಮವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಅಂತ ಹೇಳ್ತಾರಲ್ಲ, ಅವರ ಗಮನಕ್ಕೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ. ಒಂದು ತಿಳ್ಕೊಳ್ಳಿ, ನಾವು ಚಮ್ಮಾರರು ಮಾದಿಗರು ಅನ್ನೋದು 100% ಮೂರ್ಖತನ. ಓಕೆ. ಮಹರ್ರು ಒಲೆಯರು ಅನ್ನೋದು 100% ಮೂರ್ಖತನ. ಓಕೆ. ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಈ ದೇಶದಲ್ಲಿ ಯಾವುದು ಎರಡು ಜಾತಿಗಳು ಸಮಾನ ಜಾತಿಗಳು ಇಲ್ಲ, ಅವು ಸಮಾನಾಂತರ ಜಾತಿಗಳಷ್ಟೇ. ಓಕೆ. ಉದಾಹರಣೆಗೆ ಉತ್ತರ ಭಾರತದ ಚಮಾರರು ಸಮಾನ ಅಲ್ಲ, ಸಮಾನಾಂತರ. ಸಮಾನಾಂತರ. ಓಕೆ. ಏನೋ ಉತ್ತರ ಭಾರತದ ಚಮಾರ್ ಇದಾರಲ್ಲ, ಇವರು ಮಾದಿಗರನ್ನ ನಮ್ಮ ಸಮ ಅಥವಾ ನಮ್ಮವರಂತ ಒಪ್ಪೋದೇ ಇಲ್ಲ. ಓಕೆ. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ಉತ್ತರ ಭಾರತದ ಚಮಾರರ ಜೊತೆಗೆ ದೊಡ್ಡ ದೊಡ್ಡ ನಾಯಕರ ಜೊತೆ ಮಾತಾಡಿದ್ದೀನಿ. ಅಲ್ಲ, ಆ ಥರ ಈಕ್ವಾಲಿಟಿ ಇರೋಂಗಿದ್ರೆ ನೀವು ಗುಜರಾತಲ್ಲಿ ನೋಡಿದಾಗ ಗುಜರಾತಲ್ಲಿ ಒಂದಿಷ್ಟು ದಲಿತರು ಇನ್ನೊಂದಿಷ್ಟು ಜನ ದಲಿತರನ್ನ ಅನ್ಟಚಬಲ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಅದನ್ನ ಹೇಳ್ತಾರೆ. ನಾನು ಏನಾಗಿದೆ ಅಂದ್ರೆ, ಜಗಜೀವನ್ ರಾಮ್ ಚಮ್ಮಾರರು ಹಾಗಾಗಿ ಮಾದಿಗರು ಅಂತ ತಿಳ್ಕೊಳ್ಳೋದೇ ನಮ್ಮ ಮೂರ್ಖತನ. ಓಕೆ. ಯಾಕಂದ್ರೆ ಚಮ್ಮಾರರು ಮಾದಿಗರು ಒಂದಲ್ಲ. ಓಕೆ. ದೇ ಆರ್ ಟೂ ಡಿಫ್ರೆಂಟ್ ಕಾಸ್ಟ್. ಮೇ ಬಿ ಸಮಾನಾಂತರ ಇರ್ಬೋದು. ಹಾಗೆ ಬಾಬಾ ಸಾಹೇಬರು ಮಹರ್ ಅವರು ಹೊಲೆಯರಿಗೆ ಸಮಾನಾಂತರ ಜಾತಿ ಇರ್ಬೋದು, ಆದರೆ ಹೊಲೆಯರಲ್ಲ. ಓಕೆ. ಹಾಗಾಗಿ ಏನಾಗಿದೆ ಅಂದ್ರೆ, ಕಾಂಗ್ರೆಸ್ ಸೃಷ್ಟಿ ಮಾಡಿದಂಥದ್ದು ಇದೆಲ್ಲ. ಅಂಬೇಡ್ಕರ್ ಬಂದು ಹೊಲೆಯರು, ಜಗಜೀವನ್ ರಾಮ್ ಬಂದು ಮಾದಿಗರು. ಹಾಗಾಗಿ ನೀವು ಮಾದಿಗರು ಜಗಜೀವನ್ ರಾಮ್ ಹಿಂದೆ ಹೋಗ್ರಿ, ನೀವು ಹೊಲೆಯರು ಅಂಬೇಡ್ಕರ್ ಹಿಂದೆ ಹೋಗಿ ಅಂತ ನರೇಟಿವ್ ಸೆಟ್ ಮಾಡಿದ್ದಾರೋ ಕಾಂಗ್ರೆಸ್. ಆ ನರೇಟಿವ್ ಸೆಟ್ ಮಾಡಿ ಏನ್ ಮಾಡ್ತಾರೆ ಅವರು, ಒಂದು ತಿಳ್ಕೊಳ್ಳಿ ನೀವು. ದುರಂತ ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದೀವಿ ಅಂದ್ರೆ, ಜಗಜೀವನ್ ರಾಮ್ನ ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ ಸೃಷ್ಟಿ ಮಾಡಿದ್ದು. ಆದರೆ ದುರಂತ ಏನಾಗಿದೆ ಅಂದ್ರೆ, ಇವತ್ತು ಒಂದಿಷ್ಟು ಜನ ಜಾತಿವಾದಿಗಳು ಜಗಜೀವನ್ ರಾಮ್ನ ಅಂಬೇಡ್ಕರ್ ಸಮಾನ ಅಲ್ಲ, ಅಂಬೇಡ್ಕರ್ ಜೊತೆಗೆ ಇದನ್ನು ನಿಲ್ಲಿಸ್ತಾ ಇರೋ ತಪ್ಪು ಅಂತ ಹೇಳ್ತಾರೆ. ನಾನು ಅದನ್ನು ಒಪ್ತೀನಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನವಾಗಿ ಯಾರನ್ನೂ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಆದರೆ ಆ ಜಗಜೀವನ್ ರಾಮ್ನ ಅಂಬೇಡ್ಕರ್ ಸಮಾನವಾಗಿ ನಿಲ್ಲಿಸುವಂತೆ ಮಾಡಿದ್ದು ಕಾಂಗ್ರೆಸ್ನವರು. ಅದರ ದುರಂತ ಏನಪ್ಪ ಅಂದರೆ, ಅದೇ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಯಾರು ಇದನ್ನ ಭೇದ ಭಾವನ ಸೃಷ್ಟಿ ಮಾಡಿದ್ರೋ ಆ ಪಕ್ಷದಲ್ಲೇ ಇಟ್ಕೊಂಡು ನೀವು ಇವ್ರನ್ನ ಲೀಡರ್ ಅಂತ ಈ ಜಾತಿಯವರು ಒಪ್ಕೊಂಡಿದ್ದಾರೆ, ಹಾಗಾಗಿ ಈ ಜಾತಿಗಳೆಲ್ಲ ಅಂಬೇಡ್ಕರ್ ದ್ರೋಹಿಗಳು ಅಂತ ಹೇಳೋದಿದೆಯಲ್ಲ, ಈ ಜಾತಿಯವರು ನಿಜವಾಗ್ಲೂ ಅಂಬೇಡ್ಕರ್ ದ್ರೋಹಿಗಳಾಗಿದ್ರೆ ಹಾಗಾದ್ರೆ ನೀವು ಅಂಬೇಡ್ಕರ್ ಹೋಗಬೇಡಿ ಅಂತ ಯಾವ ಪಕ್ಷವನ್ನ ಹೇಳಿದ್ರು, ನೀವು ಆ ಪಕ್ಷದಲ್ಲಿ ಇದ್ಕೊಂಡು ನೀವು ಅಂಬೇಡ್ಕರ್ ಪರವಾಗಿ ಮಾತಾಡ್ತೀರ, ನೀವೆಂತ ದೇಶದ್ರೋಹಿಗಳಿರ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ದ್ರೋಹಿಗಳಿರ್ಬೇಕು. ಹಾಗಾಗಿ ಜಗಜೀವನ್ ರಾಮ್ ಆಗಲಿ ಅಂಬೇಡ್ಕರ್ ಆಗಲಿ, ನಾನು ಹೇಳಿದೆ ಮೊದಲೇ, ಜಗಜೀವನ್ ರಾಮ್ ಈಸ್ ಅ ಪೊಲಿಟಿಷಿಯನ್, ನೋ ಡೌಟ್, ಈ ವಾಸ್ ಅ ಗುಡ್ ಪೊಲಿಟಿಷಿಯನ್. ಆದರೆ ಬಾಬಾ ಸಾಹೇಬ್ ಇದ್ರಲ್ಲ, ಈಸ್ ಸಮಥಿಂಗ್ ಮೋರ್ ದೆನ್ ಅ ಪೊಲಿಟಿಷಿಯನ್, ಈಸ್ ಅ ಲೀಡರ್. ಹಾಗಾಗಿ ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಕಾಂಗ್ರೆಸ್ ಮಾಡಿದ ಕುತಂತ್ರದ ಒಳಗೆ ಒಂದಿಷ್ಟು ಮಾದಿಗರು ಜಗಜೀವನ್ ರಾಮ್ ನಮ್ಮವ್ರನ್ನ ಅಂತ ಈ ಲೀಡರ್ಗಳು ಸೃಷ್ಟಿ ಮಾಡಿರೋದು. ಓಕೆ. ಆದ್ರೆ ಮಾಡುವ ಪ್ರಕ್ರಿಯೆ ಒಳಗೆ ಕೆಲವರು ಹೇಳ್ತಾರಂಗೆ ಬಾಬಾ ಸಾಹೇಬ್ರ ಮೇಲೆ ದ್ವೇಷವನ್ನು ಕಾರುವಂತೆ ಕೆಲವ್ರನ್ನ ಮಾಡಿರೋದು ಕಾಂಗ್ರೆಸ್. ಹಾಗಾಗಿ ನಾವು ಬೈಬೇಕಾಗಿರೋದು ಈ ಕಮ್ಯುನಿಟಿನಲ್ಲ, ಅದನ್ನು ಸೃಷ್ಟಿ ಮಾಡಿದ್ರಲ್ಲ ಅವ್ರನ್ನ ಬೈಬೇಕಾಗಿರೋದು. ಅಂದ್ರೆ ಲೆಫ್ಟ್ ಮತ್ತೆ ರೈಟ್ ಇವೆರಡಕ್ಕೂ ಕೂಡ ಏನು ಪೊಲಿಟಿಷಿಯನ್ಸ್ ಯಾವುದು ಲಿಂಕ್ ಇಲ್ಲ. ಇವೆರಡು ಅಂದ್ರೆ ಅದನ್ನ ಪೊಲಿಟಿಷಿಯನ್ಗೆ ಲಿಂಕ್ ಮಾಡ್ತಿರುವಂತದ್ದು. ಅಂದ್ರೆ ಅಂಬೇಡ್ಕರ್ ಮತ್ತೆ ಅದು ಪೊಲಿಟಿಕಲಿ ಕ್ರಿಯೇಟೆಡ್ ನರೇಟಿವ್ ಅಂತ ನೀವು ಹೇಳ್ತಾ ಇದ್ದೀರಾ. ಪೊಲಿಟಿಕಲ್ ನರೇಟಿವ್, ಇಟ್ ಇಸ್ ಅ ಕ್ಲಿಯರ್ಲಿ ಸೆಟ್ ಪೊಲಿಟಿಕಲ್ ನರೇಟಿವ್. ಅದನ್ನ ಬಿಟ್ಟು ನನ್ಗೆ ಇನ್ನೊಂದು ಡೌಟ್ ಏನಿದೆ ಅಂದ್ರೆ, ನಂಗೆ ಇನ್ನೂ ಅರ್ಥ ಆಗದಿರುವಂಥದ್ದು ಏನು ಅಂದರೆ, ಈಗ ಎಸ್ ಅಲ್ಲೇ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂತೇಳಿ ಅವ್ರನ್ನ ಕರ್ಕೊಳ್ತಾರೆ. ಏನು ಆ ಮೂರು ಜನರಿಗಿರುವಂಥ ವ್ಯತ್ಯಾಸ ಏನು, ಅದ್ರ ಬರೋದಕ್ಕೆ ಹಿನ್ನೆಲೆ ಏನು? ಏನಂದರೆ, ಈ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅನ್ನೋದು ಅದು ಮೂಲ. ಉದಾಹರಣೆ ಆದಿ ಕರ್ನಾಟಕ ಅಂದರೆ ಕರ್ನಾಟಕದ ಮೂಲದ. ನಾರ್ತ್ ಇಂಡಿಯಾಗೆ ಹೋದ್ರೆ ಅದೇ ಥರ ಆದಿ ಆ ಥರ ಇರೋದು. ದಕ್ಷಿಣ ಭಾರತ ಅಲ್ಲೆಲ್ಲ ಜಾತಿಗಳಿದೆ ನೇರವಾಗಿ. ಓಕೆ. ನೀವು ನೀವು ಇದು ಬಿಟ್ಬಿಡಿ, ನೀವು ನಾರ್ತ್ ಕರ್ನಾಟಕ ಹೋದ್ರೆ ಜಾತಿಗಳಿದೆ. ಅಲ್ಲ, ನಾರ್ತ್ ಇಂಡಿಯಾ
ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ನಿಮ್ಗೆ ಜಾತಿಗಳು ಬರ್ತಾವೆ ನೇರವಾಗಿ. ನಾರ್ತ್ ಇಂಡಿಯಾಗ ಹೋದ್ರೆ ಅಲ್ಲೂ ಅಷ್ಟೇ ಜಾತಿಗಳು. ಅಂದ್ರೆ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಜಾತಿ ಅಲ್ಲ. ಓಕೆ. ಅದೇನಾಗಿದೆ ಅಂದ್ರೆ ಉದಾಹರಣೆಗೆ ಕರ್ನಾಟಕದ ಮೂಲದಿಂದ ಬರೋರಿಗೆ ಆದಿ ಕರ್ನಾಟಕ, ಹಾಗೆ ಆಂಧ್ರ ಆದಿ ಆಂಧ್ರ, ಅಂದ್ರೆ ಬೇಸ್ಡ್ ಅಂದ್ರೆ ಆರಿಜಿನ್ ಅವರ ಮೂಲ ಯಾವುದು ಬೇಸ್ಡ್ ಆನ್ ದಿ ಜಿಯೋಗ್ರಫಿಕಲ್ ಇದು. ಯಾಕಂದ್ರೆ ನೀವು ಕರ್ನಾಟಕ ಇಂಥದ್ದು ಏಕೀಕೃತ ಆದಾಗ ಕೆಲವೊಂದಿಷ್ಟು ಜಾಗಗಳು ಅಲ್ಲಿ ಇಲ್ಲಿಂದ ಬಂದ್ವಲ್ಲ, ಹೈದರಾಬಾದ್ ದೇಶೀಯ ಸಂಸ್ಥಾನದಿಂದ, ಮದ್ರಾಸ್ ದೇಶೀಯ ಸಂಸ್ಥಾನದಿಂದ ಫಾಲೋ ಆಗಿರೋದ್ರಿಂದ ಏನಾಗಿದೆ, ಇದು ಏನಾಗಿದೆ ಅಂದ್ರೆ ಬಹಳ ಮುಖ್ಯವಾಗಿ 101 ಜಾತಿಗಳ ಪೈಕಿ ಅದರಲ್ಲೂ ಈ ರೈಟ್ ಮತ್ತೆ ಲೆಫ್ಟ್, ಅದರಲ್ಲೂ ಹೊಲೆಯ ಮತ್ತು ಮಾದಿಗ ಇದಾರಲ್ಲ ಈ ಸಂಬಂಧ ಜಾತಿಗಳು, ಮತ್ತು ಇವರು ಮಾತ್ರನೇ ಈಗ ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಇವರೆಲ್ಲ ಅವ್ರವ್ರ ಒರಿಜಿನಲ್ ಜಾತಿ ಬರ್ಸ್ತಾರೆ. ಬೋವಿ ಅಂದ್ರೆ ಬೋವಿನೇ, ಲಂಬಾಣಿ ಅಂದ್ರೆ ಲಂಬಾಣಿನೇ, ಕೊರ್ಚ ಅಂದ್ರೆ ಕೊರ್ಚ, ಕೊರ್ಮ ಅಂದ್ರೆ ಕೊರ್ಮ ಅಂತ. ಆದ್ರೆ ತಮಾಷೆ ಏನಾಗಿದೆ ಅಂದ್ರೆ ನಾವು SC ಅಂದ್ರೆ ಒಂದು ಜಾತಿ ಅಂತ ಹೇಗೆ ತಪ್ಪಾಗಿ ಗ್ರಹಿಸಿದೀವೋ ಹಾಗೆ AK AD ಅದು ಕೂಡ ಒಂದು ತಪ್ಪು ಗ್ರಹಿಕೆ, ಜಾತಿ ಅಲ್ಲ ಅದು. ದಟ್ ಈಸ್ ಅ ಜಿಯೋಗ್ರಫಿಕಲ್ ಒಂದು ಐಡೆಂಟಿಟಿ ತರ ಅದು. ಸೊ ಇಲ್ಲೇನಾಗಿದೆ, ಒಲೆಯರು ಉದಾಹರಣೆಗೆ ನೀವು ಒಂದು ಭಾಗ ಕರ್ನಾಟಕದ ಒಂದಿಷ್ಟು ಜಿಲ್ಲೆಗಳು ತಗೊಂಡ್ರೆ ಅಲ್ಲಿ ಒಲೆಯರು ಏನ್ ಮಾಡ್ತಾರೆ AK ಅಂತ ಬರೆಸ್ತಾರೆ, ಆದಿ ಕರ್ನಾಟಕ. ಅಲ್ಲಿ ಮಾದಿಗರು ಆ ಭಾಗದಲ್ಲಿ ಕೆಲವರು AD ಅಂತ ಬರೆಸ್ತಾರೆ, AA ಅಂತ ಬರೆಸ್ತಾರೆ. ಅವರಿಬ್ಬರ ಮಧ್ಯೆ ಅಂದ್ರೆ ಒಬ್ರು ಆದಿ ಕರ್ನಾಟಕ ಅಂತ ಅನ್ಕೊಂಡಿರ್ತಾರೆ, ಬಟ್ ಆದಿ ದ್ರಾವಿಡ ಅಂತ ಬಳಸೋದು ಆತರ ಏನಾದ್ರು ಅಂದ್ರೆ ಇಂಟರ್ಚೇಂಜ್ ಆಗಿದೆ. ನಾನು ಹೇಳ್ತಾರಲ್ಲ, ಕೆಲವು ಜಿಲ್ಲೆಗಳಲ್ಲಿ ರೀಜನ್ ಟು ರೀಜನ್ ಚೇಂಜ್ ಇದೆ. ಕೆಲವು ಭಾಗಗಳಲ್ಲಿ ಒಲೆಯರು AK ಅಂತ ಬರೆಸ್ತಾರೆ, ಕೆಲವು ಭಾಗದಲ್ಲಿ ಮಾದಿಗರು AK ಅಂತ ಬರೆಸ್ತಾರೆ, ಕೆಲವು ಭಾಗದಲ್ಲಿ ಒಲೆಯರು AD ಅಂತ ಬರೆಸ್ತಾರೆ, ಕೆಲವು ಭಾಗದಲ್ಲಿ ಮಾದಿಗರು AD ಅಂತ ಬರೆಸ್ತಾರೆ, ಕೆಲವು ಭಾಗದಲ್ಲಿ ಇಬ್ರು ಬರೆಸ್ತಾರೆ. ಹಿಂಗೆ ಅದು ಏನಾಗಿದೆ, ಕನ್ಫ್ಯೂಷನ್ ಆಗಿದೆ. ಆಗ ಏನಾಗಿದೆ, ಒಳ ಮೀಸಲಾತಿ ಮಾಡೋ ಸಂದರ್ಭದಲ್ಲಿ ಅದು ನಾನು ಬರ್ತೀನಿ ಇಂಟರ್ನಲ್ ರಿಸರ್ವೇಷನ್ ಅಲ್ಲಿ ಅದೊಂದು ಪ್ರಾಬ್ಲಮ್ ಇದೆ. ಆ ಪ್ರೊಸೀಜರ್ ಬಗ್ಗೆ ಮಾತಾಡ್ಬೇಕಾದ್ರೆ ಡೆಫಿನೆಟ್ಲಿ ಆ ಕ್ವಶನ್ ನಾನು ತಗೊಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕ್ವಶನ್. ಈಗ 101 ಜಾತಿಯಲ್ಲೇ 4 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಾಯ್ತು. ಅದರಲ್ಲಿ 4ನೇದು ಯಾವುದು ಅಂದರೆ ಟಚಬಲ್ಸ್ ಅಂತ ಹೇಳ್ತೀವಿ, ಸ್ಪೃಶ್ಯರು. ಅಲ್ಲಿದ್ದವರು ಅಸ್ಪೃಶ್ಯರು, ಇವ್ರನ್ನ ಸ್ಪೃಶ್ಯರು ಟಚ್ ಮಾಡ್ಬೋದು ಅಂತ. ಆ ಥರದ್ದು ಈಗ 1972 ದೇವರಾಜ್ ಅರಸ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಆವನೂರು ಕಮಿಷನ್ ಅಂದರೆ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡ್ತಾರೆ. ಅಂಡ್ ಆ ಒಂದು ಆವನೂರು ಕಮಿಷನ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ 1975. ಅದಾದಮೇಲೆ ಅದರೊಳಗಡೆ ಏನಂತ ಹೇಳಾಯಿತು ಅಂದರೆ ಒಂದು 11 ಸ್ಪೃಶ್ಯ ಜಾತಿಗಳು ಅಂದರೆ ಟಚಬಲ್ಸ್ ಏನಿತ್ತು ಅವರನ್ನು ಯಾವ ಲಿಸ್ಟಿನ ಅಂಡರ್ ಹಾಕ್ಲಾಯಿತು ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ನ ಲಿಸ್ಟಿನ ಅಂಡರ್ ಸೇರಿಸ್ಲಾಯಿತು, ಆ ಶೆಡ್ಯೂಲಿಗೆ ಸೇರಿಸ್ಲಾಯಿತು. ಸೊ ಅದಾದ ನಂತರ ಅವ್ರು ಬಂದ ನಂತರ ನಿಮ್ಮ ಅಂದರೆ ಈ ಸಮುದಾಯದಲ್ಲಿ ಯಾವ ರೀತಿ ಏನಾದರೂ ತಾರತಮ್ಯ ಕಾಣುವಂಥದ್ದು ಅಥವಾ ಏನಾದರೂ ಅಸಮಾನತೆ ಇರುವಂಥದ್ದು, ಅದೇನು ಪ್ರಭಾವ, ಇಂಪ್ಯಾಕ್ಟ್ ಏನದು? ಅದು ಸಾಮಾಜಿಕವಾಗಿ ಏನು ದೊಡ್ಡ ಪ್ರಭಾವ ಏನು ಬೀರಿಲ್ಲ. ಅದು ಏನಾಗುತ್ತಂದ್ರೆ ಈ ದೇಶದಲ್ಲಿ ನಮಗೆ ಗೊತ್ತಿದೆ, ಅವ್ರವ್ರ ಜಾತಿ ಅವ್ರವರ ಒಂದು ಇರುವಂಥ ನೆಲೆಗಟ್ಟಿನಲ್ಲಿ ಅವ್ರವ್ರದ್ದು ಯಾರೋ ಒಬ್ಬರು ಇದರಲ್ಲಿ ಇನ್ನೊಬ್ರು ಇಂಟರ್ಫಿಯರ್ ಆಗುವಂಥದ್ದು ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಉದಾಹರಣೆಗೆ ನೀವು ಅನ್ಟಚಬಲ್ಸ್ ಅಲ್ಲೇ ತಗೊಳ್ಳಿ. ಈಗ ಮೊದಲಿಂದಲೂ ಕೂಡ ಈ ಜಾತಿ ವ್ಯವಸ್ಥೆ ಎಂಥ ಕ್ರೂರ ವ್ಯವಸ್ಥೆ ಅಂತ ಹೇಳಿದ್ರೆ, ಈಗ ಹೇಗೆ ಮೇಲ್ಜಾತಿಗಳು ಇನ್ನೊಂದು ಜಾತಿಯ ಜೊತೆಗೆ ಮದುವೆ ಆಗೋಲ್ಲ, ಹಂಗೆ ಶೆಡ್ಯೂಲ್ ಕಾಸ್ಟ್ ಒಳಗೇನು ಕೂಡ ಅಲ್ಲಿರುವ ಜಾತಿಗಳು ಒಂದರ ನಡುವೆ ಒಂದು ಜೊತೆ ಯಾವುದೇ ಮದುವೆ ಕ್ಯಾಸ್ಟ್ಗೆ ಒನ್ ಆಫ್ ದ ಬೇಸಿಸ್ ಇರೋದು ಮ್ಯಾರೇಜ್ ಯಾರ ಜೊತೆ ಆಗ್ತಾರೆ ಅದು ಕೂಡ. ಎಷ್ಟೋ ಕಡೆ ಮನೆಗಳೊಳಗೇನೆ ಹೋಗಲ್ಲ, ಬಹಳ ಒಂಥರ ಹೆಂಗಂದ್ರೆ ಇವರೇ ಒಂಥರ ಬ್ರಾಹ್ಮಣರ ತರ ಆಡ್ಬಿಡ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಮೆಜಾರಿಟಿ ಇರ್ತಾರೋ ಅಲ್ಲಿ ಅವ್ರು ಬ್ರಾಹ್ಮಣರ ತರ ಆಡ್ತಾರೆ. ಸೊ ಇದು ಹಾಗಾಗಿ ಏನಾಗಿದೆ ಅಂದ್ರೆ ನನಗನ್ಸುತ್ತೆ ಸಾಮಾಜಿಕವಾಗಿ ಇದೊಂದು ದೊಡ್ಡ ಇದೇನಿಲ್ಲ. ಆದ್ರೆ ಸಮಸ್ಯೆ ಆಗಿರೋದೇನಂದ್ರೆ ನಿಮಗೆ ಮೀಸಲಾತಿ ಕೊಟ್ಟಿರೋದೇ ಆ ಕಾರಣಕ್ಕೆ, ಏನೋ ನೀವು ಅಸ್ಪೃಶ್ಯತೆ ಅನುಭವಿಸ್ತಾರೆ, ಸಾಮಾಜಿಕವಾದಂಥ ಸೋಷಿಯಲ್ ಹ್ಯಾಂಡಿಕ್ಯಾಪ್ ಅಲ್ಲಿವರೆಗೂ ಕೊಟ್ಟಿರಲಿಲ್ಲ. ಆಮೇಲೆ 1972 ಹಾಗಾಗಿ ಆಗ ಕಾಲದಲ್ಲಿ ರಾಜಕೀಯ ಕಾರಣಕ್ಕೋ ಏನೋ ಕಾರಣಕ್ಕೆ ಒಂದು ಕೊಟ್ಟಿದ್ದಾರೆ. ಆಮೇಲೆ ಅದು ಬಹುಶಃ ತೀರಾ ಇತ್ತೀಚಿನವರೆಗೂ ಅದೇನು ಸಮಸ್ಯೆ ಆಗಿರಲಿಲ್ಲ. ಆದರೆ ಯಾವಾಗ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು ಅಂದರೆ, ಯಾವಾಗ ಆ ಹೊಸದಾಗಿ ಸೇರಿಸ್ತಕ್ಕಂಥ ಸಮುದಾಯಗಳಿಗೆ ಹೆಚ್ಚು ಶಿಕ್ಷಣ, ಉದ್ಯೋಗ, ರಾಜಕಾರಣದಲ್ಲಿ ಪಾಲುಗಳನ್ನು ಹೆಚ್ಚು ಅವರು ತಗೊಳ್ಳೋದಕ್ಕೆ ಶುರುವಾಯಿತು. ಯಾವಾಗ ಈ ಮೂಲ ಅಸ್ಪೃಶ್ಯ ಜಾತಿಗಳಿಗೆ ಕಡಿಮೆ ಆಗ್ತಾ ಹೋಯ್ತು, ಆವಾಗ ಈ ಆರ್ಗ್ಯುಮೆಂಟು, ಅದರಲ್ಲೂ ಕೂಡ ರಾಜಕಾರಣಿಗಳು ಇದನ್ನ ಸೃಷ್ಟಿ ಮಾಡಿದ್ರು. ರಾಜಕಾರಣಿಗಳು ಮತ್ತು ಬ್ಯೂರೋಕ್ರಾಟ್ಸ್ ಹಿಂಗೆ ಆಗ್ತಾ ಇದೆ ಅಂತ. ಹಾಗಾಗಿ ಆ ಪ್ರಕ್ರಿಯೆಯೊಳಗೆ ಏನಾಯ್ತು ಅಂದ್ರೆ, ಇಲ್ಲಿ ಅಸ್ಪೃಶ್ಯರ ಪಾಲನ್ನ ನೀವು ಸ್ಪೃಶ್ಯರು ತಗೋತಾ ಇದ್ದೀರಿ, ಹೆಚ್ಚು ತಗೋತಾ ಇದ್ದೀರಿ. ಹಾಗಾಗಿ ಇಲ್ಲೇನಾಗಿದೆ ಅಂದ್ರೆ, ಇಲ್ಲಿ ಒಂದೊಂದು ಜಾತಿ ಒಂದೊಂದು ಸಂಖ್ಯೆ ಇದೆ. ನೀವೇನ್ ಮಾಡ್ತಾ ಇದ್ರೆ, ಹೇಗೆ ಮೊದಲು ಕಾಂಗ್ರೆಸ್ನಲ್ಲಿ ಇದ್ದಾಗ ಹಿಂದೂ ಎಲ್ಲರೂ ಸಮಬಾಧಿತರು ಅಂತ ನೀವು ಹೇಳಿದ್ರಿ. ಸೊ ಸಮಬಾಧಿತರೆ ಅವ್ರೇನು ಅವರ ಪರ್ಸನಲ್ ಕೆಪಾಸಿಟಿ ಮೇಲೆ ತಗೊಂಡಿರ್ಬೋದಲ್ಲ, ಆ ರೀತಿ ಮೀಸಲಾತಿ ತಂದಿದ್ದು ಏನಪ್ಪ ಯಾಕಂತ ಹೇಳಿದ್ರೆ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಮೀಸಲಾತಿ ಅಂದ್ರೆ ಅದೊಂದು ರೆಪ್ರೆಸೆಂಟೇಷನ್. ಏನಾಗುತ್ತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಹೇಳ್ತಾರೆ, ಇದನ್ನ ವಾಟ್ ಈಸ್ ಗುಡ್ ಗವರ್ನೆನ್ಸ್ ಅಂತ. ವಾಟ್ ಈಸ್ ಗುಡ್ ಗವರ್ನೆನ್ಸ್ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ಗುಡ್ ಗವರ್ನೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಅವ್ರು ಹೇಳೋದು ಏನು ಗೊತ್ತಾ, ನೀವು ಆ ಸರ್ಕಾರ ಯಾವ ಯಾವ ಯೋಜನೆಗಳನ್ನು ತಂದಿದೆ, ಎಷ್ಟು ಉದ್ಧಾರ ಮಾಡಿದೆ ಅನ್ನೋದ್ರ ಮೇಲೆಲ್ಲ ಗುಡ್ ಗವರ್ನೆನ್ಸ್ನ ನೀವು ತಾಳೆ ಮಾಡಬೇಕಾಗಿರೋದು. ಅವ್ರು ಹೇಳ್ತಾರೆ ಗುಡ್ ಗವರ್ನೆನ್ಸ್ ಅಂದ್ರೆ ಯಾವ್ದು. ನಾನು ಗುಡ್ ಗವರ್ನೆನ್ಸ್ ಅಂತ ಹೇಳ್ತೀನಿ ಅಂದ್ರೆ,
ಸಮಾಜದಲ್ಲಿರುವಂಥ ಎಲ್ಲ ಸಮುದಾಯಗಳ ರೆಪ್ರೆಸೆಂಟೇಷನ್ ಅನ್ನು ಅವರವ್ರ ಪಾಲ್ಗೆ ಕೊಟ್ಟು ಅವರನ್ನ ನೀವು ಆ ವ್ಯವಸ್ಥೆಯೊಳಗೆ ಇನ್ವಾಲ್ವ್ ಮಾಡ್ತಾ ಇದ್ದೀರಾ, ಎಂಪವರ್ ಮಾಡಿ. ಸೊ ಎಷ್ಟರ ಮಟ್ಟಿಗೆ ನೀವು ಇನ್ವಾಲ್ವ್ಮೆಂಟ್ ಎಂಪವರ್ ಮಾಡ್ತಿರೋ ಅದರ ಮೇಲೆ ನೀವು ವೆದರ್ ಯುವರ್ ಗುಡ್ ಗವರ್ನೆನ್ಸ್ ಆರ್ ಬ್ಯಾಡ್ ಗವರ್ನೆನ್ಸ್ ಅಂತ ನಾವು ಹೇಳ್ತೀವಿ. ಬಟ್ ನನಗೆ ನಿಮ್ಮ ಜೊತೆ ಆಗ್ಲಿಂದ ಮಾತಾಡ್ತಿರ್ಬೇಕಾದ್ರೆ ನನಗನ್ಸಿದ್ದೇನು ಅಂದರೆ, ಇಲ್ಲಿ ರಿಸರ್ವೇಷನ್ ಅಂದರೆ ಅದು ಕ್ಯಾಸ್ಟ್ ನೋಡಿ ಕೊಡ್ತಿರೋದಲ್ಲ, ಯಾರು ಯಾವೆಲ್ಲ ಸಂದರ್ಭದಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾರೆ ಅವ್ರಿಗೆಲ್ಲ ರೆಪ್ರೆಸೆಂಟೇಷನ್ ಕೊಡೋದೇನೆ ರಿಸರ್ವೇಷನ್ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳಿದ್ದು ನಾನು. ಹಾಗಾಗಿ ಏನಾಗಿದೆ ಅಂದ್ರೆ ಈ ಪ್ರಕ್ರಿಯೆ ಒಳಗೆ ಏನಾಯ್ತು ಅಂದ್ರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾನು, ಓಕೆ, ಯಾವುದೇ ಜಾತಿಗಳು ಇನ್ನೊಂದು ಜಾತಿಯ ಪಾಲನ್ನ ಕಿತ್ಕೊಂಡಿಲ್ಲ. ಇಲ್ಲೊಂದು ತಪ್ಪು ಮಾಹಿತಿ ಕೆಲವು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ಎಸ್ಸಿಗಳಲ್ಲಿ ಎಲ್ಲ ಒಲೆಯರೆ ತಿಂದ್ಬಿಟ್ರು, ಎಸ್ಸಿಗಳಲ್ಲೆಲ್ಲ ಲಂಬಾಣಿಗಳ ತಿಂದ್ಬಿಟ್ರು, ಎಲ್ಲ ಬೋವಿಗಳ ತಿಂದ್ಬಿಟ್ರು ಅಂತ ಕೆಲವು. ಈಗ ನಾನೇ ಒಂದು 2008 ಮತ್ತು 2013 ಏನು ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ಸನ್ನು ನೋಡಿದಾಗ ಅದರಲ್ಲಿ ನೋಡಿದಂಥ ಆ ಡೇಟಾ ಪ್ರಕಾರ ಯಾವ ರೀತಿ ಇತ್ತು ಅಂದರೆ, ಈ 1972 ಅವನೂರು ಕಮಿಷನ್ ಏನು 11 ಕಮ್ಯುನಿಟೀಸನ್ನು ಶೆಡ್ಯೂಲ್ ಕ್ಯಾಸ್ಟಿನ ಅಂಡರ್ ಸೇರಿಸುತ್ತೆ, ಅವರಿರೋದು ಒಂದು 23% ಮೆಂಬರ್ಸ್. ಅಲ್ಲಿಗೆ 23% ಪಾಪ್ಯುಲೇಷನ್ SC ಇರುವಂಥವ್ರು ಮೋರ್ ದೆನ್ 50% ಸೀಟ್ಗಳನ್ನು, ಅಂದರೆ ಟಾಪ್ ಮೋಸ್ಟ್ ಸೀಟ್ಗಳನ್ನು ಆಕ್ಯುಪೈ ಮಾಡಿ ಕೂತಿದ್ದಾರೆ. ಆ ಕಾರಣಕ್ಕೆ ನಿಮ್ಮಲ್ಲಿ ಸಬ್ ಕ್ಯಾಟಗರೈಸ್ ಮಾಡಬೇಕು ಅಂತೇಳಿ ಕೂಗು ಜೋರಾಯ್ತಾ? ಅಲ್ಲ, ಅದನ್ನ ಹೇಳ್ತಾ. ಅದಕ್ಕೆ ಏನಾಯ್ತಂದ್ರೆ, ಯಾವಾಗ ಇವತ್ತು ಏನು ಆರ್ಗ್ಯುಮೆಂಟ್ ಮಾಡ್ತಾ ಇದೀವಿ ಅಂದರೆ, ಅವ್ರು ನಮ್ದು ಕಿತ್ಕೊಂಡ್ಬಿಟ್ರು, ಇವ್ರು ನಮ್ದು ಕಿತ್ಕೊಂಡ್ಬಿಟ್ರು ಅಂತ ಹೇಳ್ತಾರಲ್ಲ. ನಾನು ಇನ್ನೂ ಮುಂದುವರೆದು ಹೇಳ್ತೀನಿ. ನನ್ನ ಡೇಟಾನ ಇಟ್ಕೊಂಡು ಹೇಳ್ತಾರೆ, ನಾನು ಸುಮ್ಮನೆ ಹೇಳ್ತಿಲ್ಲ. ಇಲ್ಲಿ ಯಾರ ಶೇರನ್ನು ಯಾರೂ ತಗೊಂಡಿಲ್ಲ. ದಿಸ್ ಇಸ್ ಫ್ಯಾಕ್ಟ್. ಇಲ್ಲಿ ಏನಾಗಿದೆ ಅಂದರೆ, ಉದಾಹರಣೆಗೆ ಕರ್ನಾಟಕದಲ್ಲಿ 15% SCಗಳಿಗೆ ಮೀಸಲಾತಿ ಇದೆ. ಹೌದು, 15%. ಈಗ ನಿಮಗೆ 2% ಆ್ಯಡ್ ಆಗಿದೆ. 17 ಅಂತ ಹೇಳೋಣ. 17% ಅಲ್ಲಿ ನಿಮಗೆ, ನನ್ನ ಹತ್ರ ಈಗ ಉದಾಹರಣೆಗೆ 17 ಹಣ್ಣಿದೆ, ನಾವಿಲ್ಲಿ 17 ಜನ ಇದ್ದೀವಿ. ನಾನು 17 ಹಣ್ಣುಗಳನ್ನು ನಾನು ಕೊಟ್ಟು, ನಿಮ್ಗೊಂದು 5, ಅವ್ರಿಗೊಂದೊಂದು, ಅವನಿಗೆ 2, ಈ ಥರ ನಾನು ಭಾಗ ಮಾಡಿ ಕೆಲವ್ರಿಗೆ ಏನು ಸಿಗದಂಗೆ ಮಾಡಿದರೆ, ನಾನು ಅವಾಗ ಹೇಳ್ಬೋದು, ನೋಡಿ ಇವರು ನನ್ನ ಪಾಲು ಇವ್ರು ಕಿತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇಲ್ಲೇನಾಗಿದೆ ಅಂದರೆ, 17 ಬಾಳೆಹಣ್ಣಲ್ಲಿ ನಾನು ನಿಮಗೆ ಕೊಟ್ಟಿರೋದು ಬರೀ 8-9 ಬಾಳೆಹಣ್ಣು. ಇಲ್ಲ, ಈ ರೀತಿನೂ ಅಂದ್ಕೊಳ್ಬೋದಲ್ಲ, 17 ಬಾಳೆಹಣ್ಣು ಕೊಡ್ತಿದ್ದೀರಾ, 17 ಬಾಳೆಹಣ್ಣು ಎಷ್ಟೋ ಕಮ್ಯುನಿಟಿಗಳಿಗೆ ಎಲ್ಲರೂ ಈಕ್ವಲ್ ಆಗಿ ತಗೊಳ್ರಪ್ಪ, ಹಂಚಿಕೆ ಮಾಡ್ಕೊಳ್ಳಿ ಅಂತ. ಬಟ್ ಅದನ್ನು ಯಾವುದೋ ಒಂದು ಕಮ್ಯುನಿಟಿಯವ್ರು ನಾವು ಸ್ವಲ್ಪ ಪ್ರಬಲರಾಗಿದ್ದೀವಿ ಶೈಕ್ಷಣಿಕವಾಗಿ ಅಥವಾ ಎಕನಾಮಿಕಲಿ, ಆರ್ಥಿಕವಾಗಿ ಅಂತೇಳಿ ಅವರೇ ತಗೊಂಡ್ರೆ ಅದನ್ನ ಹೇಳ್ತಾರೆ. ನಾನು ಈಗ ನೀವು 17 ಕೊಟ್ಟಿದ್ರೆ, ಕೊಟ್ಟು ಆ ಥರ ಆಗಿದ್ರೆ ನಾವು ಹೇಳ್ಬೋದಾಗಿತ್ತು. ಬಟ್ ನೀವು 17 ಕೊಟ್ಟಿಲ್ಲ. ಈಗ ಸರ್ಕಾರ ಅಂದರೆ ರಿಸರ್ವೇಷನ್ ಉದಾಹರಣೆಗೆ ನೀವು ಕಂಪ್ಲೀಟ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ತಗೊಳ್ಳೋ ಎಕ್ಸಾಂಪಲ್, ನೀವು ಹೈಯರ್ ಎಜುಕೇಷನಲ್ಲಿ ತಗೊಳ್ಳೋ ಎಕ್ಸಾಂಪಲ್, ನೀವು ಎಲ್ಲ ಕಡೆ ಫಿಲ್ ಆಗಿಲ್ಲ. ಅವ್ರದ್ದು ಕೇಳಿದ್ರೆ ಏನಂತಾರೆ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇಲ್ಲ ಅಂತಾರೆ, ಸುಳ್ಳು ಹೇಳ್ತಾರೆ. ಆದರೆ ಮಿನಿಮಮ್ ಕಟ್ ಆಫ್ ಅಂತ ಇದ್ದಾಗ ಇಲ್ದೇನೂ ಇರ್ಬೋದಲ್ಲ, ಎಲ್ಲಿ ಯಾವುದ್ರನ್ನಾಗಿರಲಿ. ನಾನು ಸಿಂಪಲ್ ನಿಮ್ಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟಾಗಿ ಈಗ ನಾನು ಅದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವೇನೋ IIT ಎಕ್ಸಾಮ್, IITದು ಅಥವಾ ಬೇರೆದು ಯಾವ್ದಾನ ಇದನ್ನು ಬರೆದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಲೋಯೆಸ್ಟ್ ಎಷ್ಟು ತೆಗೆದಿದ್ರು ಕೊಡ್ತಾರಲ್ಲ, ಆ ಥರ ಇರಲ್ಲ. ಈಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ PSI ಈ ಥರದ್ರಲ್ಲ ಇರುತ್ತೆ. ಬಟ್ ಅಲ್ಲೇನಿರುತ್ತೆ ಅಂದರೆ, 100 ಮಾರ್ಕ್ಸ್ಗೆ ನೀನು OBC 40 ಅಂತ ಇರುತ್ತೆ, ಇಲ್ಲಿ 25 ಅಂತ ಇರುತ್ತೆ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಸಮೇತ ಮಾತಾಡ್ತೀನಿ. ಎಕ್ಸಾಂಪಲ್ ಕೊಡ್ತೀನಿ. ನಾನು ರೀಸೆಂಟಾಗಿ 2 ಎಕ್ಸಾಂಪಲ್ ಕೊಡ್ತೀನಿ. ಒಂದು IIM ಅಲ್ಲಿ ನಡೆದಂಥದ್ದು, ಇನ್ನೊಂದು ನಿಮಾನ್ಸಲ್ಲಿ ನಡೆದಂಥದ್ದು. ನಾನು ಅವ್ರ ಹೆಸರನ್ನು ಹೇಳೋಲ್ಲ. ನಿಮಾನ್ಸಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಈಸ್ ಎ ನ್ಯೂರೋ ಸರ್ಜನ್. ಈಸ್ ದ ವರ್ಲ್ಡ್ ರಿನೌಂಡ್ ನ್ಯೂರೋ ಸೈಂಟಿಸ್ಟ್. ವರ್ಲ್ಡ್ ರಿನೌಂಡ್. ಫಾರಿನ್ ಯೂನಿವರ್ಸಿಟಿಗಳಲ್ಲಿ, ಸುಮಾರು ಯೂನಿವರ್ಸಿಟಿಗಳಲ್ಲಿ ಫೆಲೋಶಿಪ್ ಇದೆ ಅವರು. ಈಸ್ ಅ ವಿಸಿಟಿಂಗ್ ಪ್ರೊಫೆಸರ್. ಮತ್ತು ಅವರು ನಿಮಾನ್ಸಲ್ಲಿ ಈಸ್ ಅ ವೆರಿ ಗುಡ್ ಡಾಕ್ಟರ್. ಮತ್ತು ಅವ್ರ ಹೆಸರಲ್ಲಿ ಒಂದು ಪೇಟೆಂಟ್ ಇದೆ. ಯಾವ ವಿಚಾರಕ್ಕೆ? ಈಗ ಹಾರ್ಟ್ ಸ್ಟಂಟ್ ಆಗ್ತಾರಲ್ಲ, ಹೌದು, ಹಾಗೆ ಬ್ರೈನ್ ಸ್ಟಂಟ್ ಆಗ್ತಾರೆ. ನೀವು ಅದೇನೋ ಅದು ಬ್ರೈನ್ ಇದ್ದ ಸ್ಟ್ರೋಕ್ ಆದಾಗ ಅದೆಷ್ಟೋ ನಿಮಿಷದೊಳಗೆ ಹಾಕ್ಬಿಟ್ರೆ ರಿಕವರ್ ಆಗುತ್ತಂತೆ. ಉದಾಹರಣೆಗೆ ನಿಮ್ಮ ಒಂದು ಸೈಡ್ ಸ್ಟ್ರೋಕ್ ಆಗಿದೆ, ಇಟ್ ರಿಕವರ್ ಆಗುತ್ತಂತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪೇಟೆಂಟ್, ಅವರ ಇದು ಒಂದು ಇನೋವೇಷನ್ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಫಂಡಿಂಗ್ ಮಾಡಿದೆ. ಅದೆಷ್ಟೋ ಲಕ್ಷ ಫಂಡಿಂಗ್ ಮಾಡಿದೆ. ಅಂದರೆ ಈಸ್ ಅಕ್ಸೆಪ್ಟೆಡ್ ದಟ್ ಈಸ್ ದ ಬೆಸ್ಟ್ ಇನ್ ದಟ್ ಫೀಲ್ಡ್. ನಿಮಾನ್ಸಲ್ಲಿ ಒಂದು ಪ್ರೊಫೆಸರ್ ಹುದ್ದೆಗೆ ಕರೀತಾರೆ, ನೋಟಿಫಿಕೇಶನ್ ಕೊಡ್ತಾರೆ. ಈ ಅಪ್ಪನ ಅಪ್ಲೈ ಮಾಡ್ತಾನೆ. ಈಸ್ ದ ಓನ್ಲಿ ಕ್ಯಾಂಡಿಡೇಟ್. ಈಸ್ ದ ಓನ್ಲಿ ಕ್ಯಾಂಡಿಡೇಟ್ ಹೂ ಅಪ್ಲೈಸ್. ಬಟ್ ಈಸ್ ನಾಟ್ ಗಿವನ್. ಈಸ್ ರಿಜೆಕ್ಟೆಡ್. ಅಂದರೆ ಕ್ಯಾಸ್ಟ್ ನೋಡಿದ್ರು ಅಂತಾನೆ. IIMB ಅಲ್ಲಿ, ಅಗೇನ್ ಐ ಡೋಂಟ್ ಮೆನ್ಷನ್ ಹಿಸ್ ನೇಮ್. ಅಲ್ಲ, ನಾನು ನಿಮಗೆ ಕರೆಸಿರೋ ಉದ್ದೇಶ ಏನಂದ್ರೆ, ನೀವು ಯಾವುದು ಬ್ಯಾರಿಯರ್ಸ್ ಇಲ್ಲದೆ ಎಲ್ಲನೂ ಮುಕ್ತವಾಗಿ ಮಾತಾಡ್ತೀರಾ ಅಂತ. ಬಟ್ ನೀವು ಕೆಲವೊಂದು ಇನಿಮಿಷನ್ ಹಾಕೊಳ್ತಾ ಇದ್ದೀರಾ ನೇಮ್ ತಗೊಳ್ಳೋಕೆ. ಅವ್ರು ತೊಂದರೆ ಆಗೋದು ಬೇಡ. ಸೊ ಒಬ್ಬರು ಪ್ರೊಫೆಸರ್ ಇದ್ದಾರೆ IIMB ಅಲ್ಲಿ, ಪ್ರೊಫೆಸರ್.
ಅವರು ಕೂಡ ಅಷ್ಟೇ ಈ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಇನ್ ಎ ಜನರಲ್ ಮೆರಿಟ್. ಓಕೆ. ಜನರಲ್ ಮೆರಿಟಲ್ಲಿ IIMBಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಚೆನ್ನಾಗೇ ಇರ್ತಾನೆ ಮನುಷ್ಯ. ಅಲ್ಲೂ ಕೂಡ ಈಸ್ ಎಕ್ಸ್ಪರ್ಟ್ ಇನ್ ದಟ್. ಓಕೆ. ಈಸ್ ದ ವಿಸಿಟಿಂಗ್ ಪ್ರೊಫೆಸರ್ ಟು ಮೆನಿ ಯೂನಿವರ್ಸಿಟೀಸ್. ಮತ್ತೆ ಅವ್ರ ಹೆಸರಲ್ಲಿ ಸುಮಾರು ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಆರ್ಟಿಕಲ್ಸ್ ಇದೆ. ಒಬ್ಬ IIM ಅಲ್ಲಿ ದಿ ಟಾಪ್ ಮೋಸ್ಟ್ ಪ್ರೊಫೆಸರ್ ಹೆಂಗಿರ್ತಾರೋ ಹಂಗೆ ಈಸ್ ಬೆಸ್ಟ್ ಇನ್ ಎವ್ರಿಥಿಂಗ್. ಆದರೆ ಯಾವಾಗ ಈತನ ಜಾತಿ ಗೊತ್ತಾಗ್ಬಿಡ್ತದೆ, ಯಾಕಂದ್ರೆ ಜನರಲ್ ಮೆರಿಟಲ್ಲಿ ಬಂದಿರೋದ್ರಿಂದ ಅವ್ರೇನು ಅನ್ಕೊಂಡಿರ್ತಾರೆ, ಇವರು ಶೆಡ್ಯೂಲ್ ಕಾಸ್ಟ್ ಅಲ್ಲ, ಇವನು ಯಾರು ಅಪ್ಪರ್ ಕಾಸ್ಟ್ ಅಂತ ಅನ್ಕೊಂಡಿರ್ತಾರೆ. ಬಟ್ ಆದರೆ ಏನಾಗುತ್ತೆ, ಈತಂದು ಏನಾಗುತ್ತೆ ಅಂದರೆ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ, ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ಸ್ ಏನೋ ತೊಂದರೆ ಆದಾಗ, ಅಥವಾ ಅಲ್ಲಿ ಕೆಲಸ ಮಾಡೋಕೆ ತೊಂದರೆ ಆದಾಗ ಈ ಅಪ್ಪ ವಾಯ್ಸ್ ರೈಸ್ ಮಾಡ್ತಾ ಇರ್ತಾರೆ. ಓಕೆ. ಆವಾಗ ಇವ್ರಿಗೆ ಗೊತ್ತಾಗುತ್ತೆ ಇಸ್ ಎ ಶೆಡ್ಯೂಲ್ ಕಾಸ್ಟ್ ಅಂತ. ಓಕೆ. ಆವತ್ತಿಂದ ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ ಅಪ್ಪನಿಗೆ ಸಣ್ಣ ಕಾರಣ ಏನು ಗೊತ್ತಾ, ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದಾಗ ಒಂದು ಟ್ಯಾಕ್ಸಿ ಬಿಲ್ಲು ಅವ್ರು ಕೊಟ್ಟಿರೋದು ಅಲ್ಲಿಂದ ಅಲ್ಲಿಗೆ ಅಷ್ಟಾಗಲ್ಲ ಅನ್ನೋ ಒಂದು ಕಾರಣ ಕೊಟ್ಟು ಸಸ್ಪೆಂಡ್ ಮಾಡ್ತಾರೆ ಟ್ಯಾಕ್ಸಿ ಬಿಲ್ಗೆ. ಓಕೆ. ಸೊ ಇವತ್ತಿನ ಏನು ಮೇಯ್ನ್ ಕರೆಂಟ್ ಸಿನಾರಿಯೋದಲ್ಲಿ ನೋಡಿದಾಗ ಸಬ್ ಕ್ಲಾಸಿಫಿಕೇಶನ್ ಅಥವಾ ಒಳ ಮೀಸಲಾತಿ ಅಂತ ನಾವೇನು ಹೇಳ್ತೀವಿ, ಇಂಟರ್ನಲ್ ರಿಸರ್ವೇಷನ್ ಅಂತ ಏನು ಹೇಳ್ತೀವಿ, ಇವತ್ತಿಗೆ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಆ ವೀಕ್ಷಕರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಸಬ್ ಕ್ಲಾಸಿಫಿಕೇಶನ್ ಅಥವಾ ಸಬ್ ಕ್ಯಾಟಗರೈಸೇಷನ್ ಅಂದರೆ ಏನು? ಸಿಂಪಲ್. ಈಗ ನೀವು ಹೇಳ್ದಂಗೆ ಈಗ 17% ಮೀಸಲಾತಿ, 15 17 ಆಗಿದೆಯಲ್ಲ. ಈಗ ಮೊದಲೇನಾಗಿತ್ತಂದ್ರೆ ಅದು ಆಸ್ ಎ ಬಂಚ್, ಆಸ್ ಎ ಒನ್ ಗ್ರೂಪ್. ಈಗ ಅಸ್ಯೂಮ್ ಆ ಒಂದು ಡೇಟಾ ಪ್ರಕಾರ 2011 ಸೆನ್ಸಸ್ ಇದ್ರ ಪ್ರಕಾರ ಕರ್ನಾಟಕದಲ್ಲಿ SCಗಳ ಸಂಖ್ಯೆ 18% ಇದೆ. ಓಕೆ ಇದೆ. ಆದ್ರೆ ಅವ್ರಿಗೆ ಏನಾಗಿದೆ, ಈಗ 17% ಮೀಸಲಾತಿ ಇದೆ. ಏನಾಗ್ತಿತ್ತಂದ್ರೆ ಈಗ ನೀವು ಹೇಳ್ದಂಗೆ ಶೆಡ್ಯೂಲ್ ಕಾಸ್ಟ್ ಅಲ್ಲಿ 101 ಜಾತಿಗಳಿದಾವೆ. ಓಕೆ. ಈ 101 ಜಾತಿಗಳಿದ್ದಾಗ ಏನಾಗ್ತಿತ್ತಂದ್ರೆ ನಿಮಗೆ ಉದಾಹರಣೆಗೆ 100 ಹುದ್ದೆಗಳು ಎಲ್ಲರೂ ಏನು 17% ಎಲ್ಲರೂ ಕಾಂಪೀಟ್ ಮಾಡ್ಬೋದು. 100 ಹುದ್ದೆಗಳು ಬಂತು ಅಂದ್ರೆ ಅಥವಾ 100 ಸೀಟ್ಗಳು ಬಂತು ಅಂದ್ರೆ 100 ಸೀಟ್ಗಳನ್ನ ಈ 101 ಜಾತಿಗಳಿಗೂ ಬಿಟ್ಬಿಡ್ತಿದ್ರು. ಓಕೆ. ಯಾರು ಬೇಕಾದ್ರೂ ತಗೋಬಹುದು. ಆದ್ರೆ ನೀವು ಹೇಳ್ದಂಗೆ ಏನಾಗ್ತಿತ್ತಂದ್ರೆ ಯಾರು ಬೇಕಾದ್ರೂ ತಗೋಬಹುದು ಅಂತ ಹೇಳಿದಾಗ ಬೇರೆ ಬೇರೆ ಕಾರಣಗಳಿಗೆ ಒಂದಿಷ್ಟು ಜಾತಿಗಳು ಒಂದಿಷ್ಟು ಅವಕಾಶಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅವರು ಶಿಕ್ಷಣದಲ್ಲಿ ಸ್ವಲ್ಪ ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ, ರಾಜಕೀಯವಾಗಿ ಸ್ವಲ್ಪ ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ, ಆರ್ಥಿಕವಾಗಿ ಸ್ವಲ್ಪ ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಅನೇಕ ಕಾರಣಗಳಿಂದ ಒಂದಿಷ್ಟು ಸಮುದಾಯಗಳು ಇದೆಲ್ಲದರಿಂದ ದೂರ ಉಳಿಲಿಕ್ಕೆ ಸಾಧ್ಯ ಆಗಿದೆ, ಒಂದಿಷ್ಟು ಸಮುದಾಯಗಳು ಅರ್ಧಂಬರ್ಧಂ ಆಗಿದೆ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಇಲ್ಲಿ ಇದು ಒಂದು 30 ದಶಕಗಳ ಹಿಂದೆ, ಬೇಸಿಕಲಿ ಇದು 70 ದಶಕದಲ್ಲೇ ಶುರುವಾಯಿತು. ಪಂಜಾಬ್ ಹರಿಯಾಣ ಆ ಭಾಗದಲ್ಲಿ ಶುರುವಾಯಿತು. ಆದ್ರೆ 90s ಅಲ್ಲಿ ಕರ್ನಾಟಕದ ಆಂಧ್ರದಲ್ಲಿ ಯಾವಾಗ ಜೋರಾಯ್ತೋ ಅವಾಗ ಅದು ಪಕ್ಕದ ರಾಜ್ಯ ಆಗಿರೋದ್ರಿಂದ ಕರ್ನಾಟಕಕ್ಕೂ ಕೂಡ ಬಂತು. ಅವಾಗ ಏನಾಯ್ತು, ಆವತ್ತಿಂದನೂ ಕೂಡ ಇದು ಶುರುವಾಯಿತು. ಪ್ರಾರಂಭದಲ್ಲಿ ನಾನು ಕೂಡ ಒಳ ಮೀಸಲಾತಿನ ವಿರೋಧ ಮಾಡಿದವನೇ. ಪ್ರಾರಂಭದಲ್ಲಿ ಇದು ದಲಿತರ ಒಗ್ಗಟ್ಟನ್ನ ಹಾಳು ಮಾಡ್ತದೆ ಅಂತ. ಯಾಕಂದ್ರೆ ಅದು ನರೇಟಿವ್ ಹಂಗೆ ಹೇಳ್ತಿದ್ರು ಇವರು. ಹೇಳ್ಬೇಕಾದ್ರೆ ಒಲೆಯರು ನಮ್ ತಿಂದ್ಬಿಟ್ಟವ್ರೆ, ಬೋವಿಗಳು ನನಗೆ ಅದು ಕನ್ವಿನ್ಸ್ ಆಗ್ತಾ ಇರಲಿಲ್ಲ. ಅಂದ್ರೆ ನೀವು ನರೇಟಿವ್ ನ ನೋಡಿ ಡಿಸೈಡ್ ಮಾಡ್ತೀರಾ, ಅದೇನದ ಮುಖಾಂತರ ಡಿಸೈಡ್ ಮಾಡಿ? ಅಲ್ಲ, ಅದನ್ನೇ ಹೇಳ್ತಾ ಇರೋದು. ನನಗೆ ಅದು ಕನ್ವಿನ್ಸ್ ಆಗಲಿಲ್ಲ. ಯಾಕಂದ್ರೆ ನಾವೆಲ್ಲರೂ ಸಮಾನ ಬಾಧಿತರು, ನಮ್ದು ಅವ್ರ ಹೆಂಗ್ ತಿನ್ನಕ್ಕಾಗುತ್ತೆ ಅಂತ ನನಗೆ ಬೀಂಗ್ ಎನ್ ಅಂಬೇಡ್ಕರ್ ಆಯ್ತು, ನನಗೆ ಅದು ಜೀರ್ಣ ಆಗಲಿಲ್ಲ. ಬಟ್ ನನಗೆ ಯಾವಾಗ ಕನ್ವಿನ್ಸ್ ಆಗಿದ್ದಂದ್ರೆ ನಾನು ಸದಾಶಿವ ರಿಪೋರ್ಟ್ ಅನ್ನ ಓದಿದೆ ಕಂಪ್ಲೀಟ್ ಆಗಿ. ಅನ್ಅಫಿಷಿಯಲ್ ಆಗಿ ಸಿಗುವಂತ ರಿಪೋರ್ಟ್ ಅನ್ನ 2 ವಾಲ್ಯೂಮ್ಸ್ ಅನ್ನ ನಾನು 3-4 ಟೈಮ್ಸ್ ಕೂತ್ಕೊಂಡು. ಸದಾಶಿವ ಆಯೋಗದ ವಿಚಾರಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಆಂಧ್ರ ಪ್ರದೇಶದಲ್ಲಿ ಕೂಗು ಜೋರಾಯಿತು ಅಂದಿದ್ದಕ್ಕೆ ಒಂದು ಪಾಯಿಂಟ್ ನೆನಪಾಗ್ತಿದೆ. ಅಲ್ಲಿ ರಾಜು ಅನ್ನೋದೊಂದು ಕಮಿಷನ್ ನೇಮಕ ಆಗುತ್ತೆ. ಆ ಕಮಿಷನ್ ವರದಿ ಕೊಡುತ್ತೆ. ಏನಕ್ಕೆ ಅಂದರೆ ಇವತ್ತಿಗೆ ತೆಲಂಗಾಣ ಒಂದು ಪ್ರತ್ಯೇಕ ರಾಜ್ಯ ಆಗಿರ್ಬೋದು, ಆದರೆ ಇವತ್ತಿಗೆ ತೆಲಂಗಾಣ ಪ್ರಾಂತ್ಯ ಭೂಭಾಗ ಏನಿತ್ತು ಅದು ಆಂಧ್ರ ಜೊತೆಲಿತ್ತು. ಈ ತೆಲಂಗಾಣ ರೀಜನಲ್ಲಿ ಯಾರು ಮೆಜಾರಿಟಿ ಇದ್ದಾರೆ ಅಂದರೆ ಮಾದಿಗ ಕಮ್ಯುನಿಟಿ, ಇನ್ನೊಂದು ಯಾರು ಪ್ರಬಲ ಸಮುದಾಯ ಅಂದರೆ ಮಾಲಾ ಕಮ್ಯುನಿಟಿ. ಅಲ್ಲಿ ಮೋರ್ ದೆನ್ 50% ಪಾಪ್ಯುಲೇಷನ್ ಯಾರಿದೆ ಅಂದರೆ ಮಾದಿಗಾಸ್, ಅಲ್ಲಿ ಕಡಿಮೆ ಇರೋದು ಮಾಲಾ. ಆದರೆ ಮೇಯ್ನ್ ಟಾಪ್ ಮೋಸ್ಟ್ ಪೋಸ್ಟ್ಗಳನ್ನು ನೋಡಿದಾಗ ಅಲ್ಲಿ ಮಾಲಾ ಕಮ್ಯುನಿಟಿಯವರು ಜಾಸ್ತಿ ಇದ್ರು, ಆ ಕಾರಣಕ್ಕೆ ಕೂಗು ಜಾಸ್ತಿ ಆಯಿತು. ಅದೇ ಸಂದರ್ಭದಲ್ಲಿ 1990s ಕೂಡ ಕರ್ನಾಟಕದಲ್ಲಿ ಒಂದು ಆಂದೋಲನ ರೀತಿಯಲ್ಲಿ ನಡೀತಿದೆ, ಒಂದು ಕೂಗು ಹೆಚ್ಚಾಯಿತು, ನಮಗೂ ಕೂಡ ಒಳ ಮೀಸಲಾತಿ ಬೇಕು ಅಂತ. ಬಟ್ ಈಗ ಸೊ ಆಗ 1958 ಇಲ್ಲ ಒಂದು ಕಂಪ್ಲೀಟ್ ಮಾಡ್ತೀನಿ. 1958 ಕರ್ನಾಟಕ ಸರ್ಕಾರ OBCಗಳಲ್ಲಿ ಸಬ್ ಕ್ಯಾಟಗರೈಸ್ ಮಾಡುತ್ತೆ, ಒಳ ಮೀಸಲಾತಿ ತರುತ್ತೆ. ಕ್ಯಾಟಗರಿ 1, 2A, 2B, 3A, 3B ಅಂತೇಳಿ ಅವತ್ತಿಗೆ 32% ಏನು ಮಾಡಲಾಯಿತು ಅಂತ ಹಂಚಿಕೆ ಮಾಡಲಾಯಿತು. OBCಗಳಲ್ಲಿ 1958 ಹಂಚಿಕೆ ಮಾಡಲಾಯಿತು. ಆದರೆ SC/STಗಳಲ್ಲಿ ಹಂಚಿಕೆ ಆಗಿ ಇಲ್ಲಿವರೆಗೂ ಕಾಯ್ಬೇಕಾಯ್ತಾ? ಅದನ್ನ ಯಾಕಂದ್ರೆ OBCಗಳೇನಾಯ್ತಂದ್ರೆ ಮೀಸಲಾತಿ ಪ್ರಾರಂಭ ಆಗ್ತಿದ್ದಂಗೆ ಶುರುವಾಯ್ತು. ಓಕೆ. ಬಟ್ ಇವ್ರದ್ದೇನಾಯ್ತಂದ್ರೆ ಬಾಬಾ ಸಾಹೇಬರು ಮೀಸಲಾತಿ ತಂದಂತ ಉದ್ದೇಶ ಇದೆಯಲ್ಲ, ಮತ್ತೆ ನಮ್ಗೆ ಅದು ಮೀಸಲಾತಿ ಅನ್ನೋದು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅದು. ಯಾಕಂದ್ರೆ ನಮ್ಗೆ ಯಾರಿಗೂ ಅವಕಾಶ ಸಿಗ್ತಲ್ಲ ಕೊಡಿ ಅಂತ. ಆದ್ರೆ ನಮಗೆ ಅದು ಆಕ್ಚುಲಿ ಇಂಪ್ಲಿಮೆಂಟೇಷನ್ ಆಗೋ ಟೈಮಲ್ಲಿ ನಾನು ಮೊದಲೇ ಹೇಳಿದಾಗ ಅದರಲ್ಲಿರುವಂತ ಸಾಧಕ ಬಾಧಕಗಳು ನಮಗೆ ಗೊತ್ತಾಗುವಂಥದ್ದು.
ಓಕೆ. ಹಾಗಾಗಿ ನಮಗೆ 30 ವರ್ಷಗಳ ನಂತರ ಗೊತ್ತಾಗಿದ್ದೇನೆಂದ್ರೆ ಇಲ್ಲಿ ಎಲ್ಲರೂ ಸಮಾನವಾಗಿ ಅದನ್ನ ತಗೊಳಕ್ ಆಗ್ತಾ ಇಲ್ಲ. ಒಂದು ಎರಡನೇದೇನಂತ ನಾನು ಹೇಳಿದ್ನಲ್ಲ, ಸದಾಶಿವ ವರದಿ ಓದಿದ್ಮೇಲೆ ನಂಗೆ ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಇವ್ರು ತಪ್ಪಾಗಿ ಹೇಳ್ತವ್ರೆ, ಅವ್ರು ನಮ್ ತಗೊಂಡವ್ರೆ ಇವ್ರು ನಮ್ ತಗೊಂಡವ್ರೆ ಅಂತ ಸುಳ್ಳು ಹೇಳ್ತವ್ರೆ. ಯಾಕಂದ್ರೆ ಇವ್ರು ಕನ್ವಿನ್ಸ್ ಮಾಡ್ಲಿಕ್ಕೆ ಜನರನ್ನ, ಅದು ಸುಳ್ಳು. ಆದ್ರೆ ವಾಸ್ತವ ಏನಪ್ಪಾ ಅಂದ್ರೆ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ಅದು ವಾಸ್ತವ ಅದು ನೋಡಿದ್ಮೇಲೆ ವರದಿ ಓದಿದ್ಮೇಲೆ ನನಗೆ ಆಗಿದೆ ಏನು ಗೊತ್ತಾ, ನನಗೆ ಈ ಒಳ ಮೀಸಲಾತಿ ಯಾಕೆ ಜಾರಿ ಆಗ್ಬೇಕಾಗಿದೆ ಅಂದ್ರೆ, ಇದರಿಂದ ಒಲೆಯರಿಗೆನ ಜಾಸ್ತಿ ಸಿಕ್ಬಿಡ್ತದೆ, ಮಾದಿಗರಿಗೆನ ಜಾಸ್ತಿ ಸಿಕ್ಬಿಡ್ತದೆ, ಅಥವಾ ಬೋವಿ ಲಂಬಾಣಿಗಳು ಸಿಕ್ಬಿಡ್ತದೆ ಅನ್ನೋ ಕಾರಣಕ್ಕಲ್ಲ. ಅಥವಾ ನಾನು ಯಾವ್ದೋ ಒಂದು ಜಾತಿಗೆ ಸೇರಿದ್ದೀನಿ, ನಾನು ಆ ಜಾತಿಗೆ ಲಾಭ ಆಗ್ಬಿಡ್ತದೆ ಅಂತ. ಇಲ್ಲಿ ಯಾವ ಜಾತಿಗೂ ಲಾಭ ಆಗಲ್ಲ. ನನಗೆ ಬಹಳ ಅವ್ರವ್ರ ಶೇರ್ ಅವ್ರಿಗೆ ಸಿಕ್ತಿದೆ. ನನಗೆ ಕನ್ಸರ್ನ್ ಆಗಿದೆ ಏನು ಗೊತ್ತಾ, ಇಲ್ಲಿ ಎಷ್ಟು ಜಾತಿಗಳು ಇದಾವಂದ್ರೆ, ಎಷ್ಟೋ ಜಾತಿಗಳಿಗೆ ಆಧಾರ್ ಕಾರ್ಡ್ ಇಲ್ಲ, ಎಷ್ಟೋ ಜಾತಿಗಳಲ್ಲಿರುವಂತ ಸಮುದಾಯಗಳಲ್ಲಿ ಇನ್ನೂ SSLC ಪಾಸ್ ಮಾಡಿರೋರಿಲ್ಲ. ಎಷ್ಟೋ ಜಾತಿಗಳಲ್ಲಿ ಇವತ್ತು ಕೂಡ ಸರ್ಕಾರದಲ್ಲಿ ಒಬ್ಬ ಅಟೆಂಡರ್ ಕೆಲಸ ತಗೊಳಕ್ಕಾಗಿಲ್ಲ. ಈ ತರದ ಜಾತಿಗಳು 10 ಜಾತಿಗಳಿದಾವೆ. ಒಬ್ಬ ಅಂಬೇಡ್ಕರ್ ವಾದಿ ಆಗಿರೋವನು ಅವನ ಧ್ವನಿ ಆಗಬೇಕೆ ಹೊರತು ಸ್ವಲ್ಪ ತಿಂದುಕೊಂಡು ಕೊಬ್ಬಿರೋ ವಲಯ ಮಾದಿಗರ ಅಥವಾ ಇನ್ನೊಬ್ಬನ ಪರ ಅಲ್ಲ, ಇನ್ನೊಬ್ಬನ ವಿರುದ್ಧ ಅಲ್ಲ. ಇಲ್ಲಿ ವಲಯರು ತಿಂದಿದ್ದಾರೆ, ಮಾದಿಗರು ತಿಂದವ್ರೆ, ಲಂಬಾನಿ ತಿಂದವ್ರೆ, ಬೋವಿ ಎಲ್ಲರೂ ತಿಂದವ್ರೆ ಅಂದ್ರೆ ಅವಕಾಶಗಳು ತಗೊಂಡಿದ್ದಾರೆ ಎಲ್ರು. ಒಂದಿಷ್ಟು ಈಗ ಅಟ್ಲೀಸ್ಟ್ ನಿಮ್ಗೆ ಬಿರಿಯಾನಿ ಸಿಗ್ತಾ ಇದೆ ಪಾಪ, ಅವ್ರಿಗೆ ಇನ್ನೂ ಅಳಸನ್ನ ಸಿಗ್ತಾ ಅಂತದ್ದು, ಅಳಸೋಗಿರೋ ಅನ್ನ ಸಿಗ್ತಾ ಇಲ್ಲ ಅವ್ರಿಗೆ. ಹೂ ಇಸ್ ಗೋಯಿಂಗ್ ಟು ಟಾಕ್ ಫಾರ್ ದೆಮ್? ಸೊ ಈ ನನಗನ್ಸೋದು ಒಳ ಮೀಸಲಾತಿಯಿಂದ, ಇಂತಹ ಮೀಸಲಾತಿಯಿಂದ ವಂಚಿತರಾಗಿರುವ ಸಮುದಾಯಗಳಿಗೂ ಮೀಸಲಾತಿ ಸಿಗುತ್ತೆ. ಆಧಾರ್ ಕಾರ್ಡ್ ಇಲ್ದಿರೋವನಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ಅಟೆಂಡರ್ ಕೆಲಸ ಸಿಗದಿರೋನಿಗೆ ಅಟ್ಲೀಸ್ಟ್ ಒಂದು ಅಟೆಂಡರ್ ಕೆಲಸ ಸಿಗ್ತದೆ. ಯಾಕಂದ್ರೆ ಒಂದು ಸರ್ಕಾರಿ ನೌಕರಿ ಅಂದ್ರೆ ಒಂದು ಭದ್ರತೆ, ಸೋಷಿಯಲ್ ಸೆಕ್ಯೂರಿಟಿ, ಅದು ಸ್ವಾಭಿಮಾನದ ಪ್ರಶ್ನೆ. ಅದು ಅಂದ್ರೆ ಎಲ್ರಿಗೂ ಅವರ ಶೇರ್ ಅವರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ. ಒಟ್ಟು 17% ಮೀಸಲಾತಿಯನ್ನ 4 ಗುಂಪುಗಳಾಗಿ ಮಾಡಿ ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಭಾಗ ಮಾಡೋದು. ಏನು, ವಲಯ ಮತ್ತು ಸಂಬಂಧಿತ ಜಾತಿಗಳು ಒಂದು ಗುಂಪು, ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಒಂದು ಗುಂಪು, ಸ್ಪರ್ಶ ಜಾತಿಗಳು ಒಂದು ಗುಂಪು, ಮತ್ತೆ ಅಲೆಮಾರಿ SC ಸಮುದಾಯಗಳಿದಾವಲ್ಲ ನೋಡಿ, ಇವರೇ ಬಹಳ ವಂಚನೆಗೊಳಗಾಗಿರೋರು, ಬಹಳ ವಂಚನೆಗೊಳಗಾಗಿರೋರು. ಮತ್ತೆ ಈ ರೈಟ್ ಟು ಲೆಫ್ಟ್ ಅಲ್ಲಿ ಬರುವಂತ ಕೆಲವು ಸಮುದಾಯಗಳಿದಾವೆ, ಅವರು ಅಷ್ಟೇ ಇವತ್ತು ಟೆಂಟ್ಗಳು ಹಾಕೊಂಡು ಊರು ಸುತ್ತಾಡ್ತಾರೆ. ಮಾದಿಗರಲ್ಲಿ ಬರೋ ಕಮ್ಯುನಿಟಿಗಳು ಅಷ್ಟೇ, ವಲಯರ ಪೈಕಿ ಬರೋ ಕಮ್ಯುನಿಟಿಗಳು ಒಂದು ಸಮುದಾಯಗಳಿದಾವೆ. ಯಾಕಂದ್ರೆ ಇವರು ಅವರಲ್ಲಿ 24, ಇವರಲ್ಲಿ 29 ಇದ್ದಾವೆ. ವಲಯ ಮತ್ತು ಮಾದಿಗನ ಒಂದೇ ಅಲ್ಲ, ಅವರಲ್ಲಿ ಉಪಜಾತಿಗಳು ಬಹಳ ಇದಾವೆ, ಬೇರೆ ಬೇರೆ ಜಾತಿಗಳಿದಾವೆ. ಎಷ್ಟೊಂದು ಜನಕ್ಕೆ ನಾನು ಹೇಳಿದ್ನಲ್ಲ, ಇನ್ನು ಬೇಸಿಕ್ ನಾವು 100 ವರ್ಷಗಳ ಹಿಂದೆ ಇದ್ವಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಅವರಿದ್ದಾರೆ. ನನ್ಗೇನು ಅನ್ಸುತ್ತೆ ಗೊತ್ತಾ, ಎಲ್ಲ ಕಾರಣಗಳಿಗೆ ನೀವು ಅಂಬೇಡ್ಕರ್ ವಾದಿ ಆಗವನು ಈ ಶುಡ್ ಬಿ ದ ವಾಯ್ಸ್ ಆಫ್ ದ ವಾಯ್ಸ್ಲೆಸ್. ಆ ಕಾರಣಕ್ಕೆ ಒಳ ಮೀಸಲಾತಿ ಜಾರಿ ಆಗಬೇಕಾಗಿದೆ. ಹಾಗಾಗಿ ಒಳ ಮೀಸಲಾತಿ ಅಂದ್ರೆ ಎಲ್ಲರಿಗೂ ಅವರವರ ಶೇರ್ ಅನ್ನ ಮತ್ತೆ ನಾನು ಇನ್ನೊಂದು ಜೊತೆಗೆ ಹೇಳ್ತೀನಿ, ನಾನು ಇನ್ನೊಂದು 20-30 ವರ್ಷಗಳ ನಂತರ ಒಳ ಮೀಸಲಾತಿಯೊಳಗೆ ಒಳ ಮೀಸಲಾತಿ ಕೂಗು ಬರಬಹುದು. ಈಗಲೇ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ದಟ್ ಈಸ್ ಹೌ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಇಸ್. ಡೆಫಿನೆಟ್ಲಿ. ಯಾಕಂದ್ರೆ ಈಗ ವಲಯರಲ್ಲಿ 24 ಇದ್ದಾರೆ, ಮಾದಿಗರಲ್ಲಿ 29 ಇದ್ದಾರೆ. ನಾಳೆ ಮಾದಿಗರಲ್ಲಿರೋ ಜನ ಹೇಳ್ಬೋದು, ಎಲ್ಲ ಈ ಜಾತಿ ತಿಂತಾರೆ ನಮಗೂ ಕೊಡ್ರಿ ಅಂತ ಕೇಳ್ಬೋದು. ವಲಯರಲ್ಲಿರೋ ಅವರು ಕೇಳ್ಬೋದು, ಬೋವಿಯಲ್ಲಿರೋ ಅವರು ಕೇಳ್ಬೋದು, ಲಂಬಾನಿ ಅವರು ಕೇಳ್ಬೋದು. ಅದು ತಪ್ಪಂತ ಹೇಳಕ್ಕಾಗತ್ತಾ? ಸೊ ಹಾಗಾಗಿ ಇಂಟರ್ನಲ್ ರಿಸರ್ವೇಷನ್ ಇಸ್ ನಥಿಂಗ್ ಬಟ್ ಟೇಕಿಂಗ್ ದೇರ್ ಶೇರ್ ದೆಮ್ಸೆಲ್ಫ್, ಅವ್ರವ್ರ ಶೇರ್ ತಗೊಳ್ಳೋದು ಅಷ್ಟೇ.